ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಮಹಾಭಾರತದ ಚಿಂತನೆಯ ಸರಣಿಯಲ್ಲಿ ಭೀಷ್ಮ ಪರ್ವದ ಗೀತಾ ಪರ್ವದ ಮಧ್ಯದಲ್ಲಿ 15ನೇ ಅಧ್ಯಾಯದ ಕೆಲವು ಭಾಗಗಳನ್ನು ನಾವು ಗಮನಿಸಿದೆವು. ನಮ್ಮ ಇಂದ್ರಿಯಗಳಿಂದ ನಿಜವಾಗಿ ಭೋಗ ಅನುಭವಿಸುವವನು ಭಗವಂತನೇ. ಆದರೆ ಜೀವಕ್ಕೂ ತನ್ನದೇ ಆದ ಒಂದು ಅಸ್ತಿತ್ವವನ್ನ ಅನುಭವಕ್ಕೆ ತರುವ ದೃಷ್ಟಿಯಿಂದ ತಾನೇ ಅನುಭವಿಸಿದಂತೆ ಭಗವಂತ ಆ ಯೋಗವನ್ನ ಜೀವನಿಗೆ ಕೊಟ್ಟು, ಆದರೆ ಆ ಸಾಧನೆಯನ್ನ ಮಾಡುವಾಗ ನಾನೇ ಮಾಡಿದ್ದು ಅಂತನೂ ಅವನಿಗೆ ಭ್ರಮೆ ಬರುವಂತೆಯೂ ಅದು ರೂಪುಗೊಂಡು ಕಾರ್ಯಭಾರ ನಡೆಯುತ್ತೆ. ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ಅಯಂ ವಿಷಯಾನ್ ಉಪಸೇವತೆ. ಅಯಂ ಈ ಪರಮಾತ್ಮ ಉಪಸೇವತೆ, ಉತ್ಕೃಷ್ಟವಾದದ್ದನ್ನ ಉಪಸೇವತೆ ಅವನು, ಸ್ವಯಂ ಸೇವತೆ. ನಾವು ಕೊಟ್ಟದ್ದನ್ನ ಭೋಗ ಮಾಡ್ತೇವೆ, ಅವನು ಭೋಗ ಮಾಡಿ ನಮಗೆ ಕೊಡ್ತಾನೆ. ಆದ್ರಿಂದಾಗಿ ಆ ಪೂರ್ಣ ಸುಖವನ್ನ ಅನುಭವಿಸುವಂತೆ ಜೀವನಿಗೆ ತಾಕತ್ತನ್ನ ತುಂಬುವುದಷ್ಟೇ ಅಲ್ಲ, ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾಃ ನಾನು ಪಶ್ಯಂತಿ. ಅವನೇ ಕರ್ತೃ, ಅವನೇ ಭೋಕ್ತೃ. ನಾವು ಲೋಕದ ವ್ಯವಹಾರವನ್ನು ನೋಡುವಾಗ್ಲೂ ಯಾರು ಊಟ ಮಾಡ್ತಾ ಇದ್ದಾನೆ ಅವನೇ ಭೋಕ್ತೃ ಅಲ್ವಾ. ಊಟ ಅನ್ನುವ ಕ್ರಿಯೆಗೆ ಕರ್ತೃ ಅವನೇ, ಊಟದಿಂದ ಆಗುವ ಭೋಗಕ್ಕೆ ಭೋಕ್ತೃ ಅವನೇ. ನಮಗೂ ಅವನಿಗೇನು ವ್ಯತ್ಯಾಸ ಅಂದ್ರೆ, ಅವನಿಗೆ ಭೋಗ ಅನ್ನೋದ್ರಿಂದಾಗಿ ಫಸ್ಟ್ ಟೈಮ್ ಹೊಸ ಸುಖ ಸಿಕ್ತು ಅಂತಿಲ್ಲ. ಅವನು ಯಾಕೆ ಭೋಗ ಮಾಡುವುದು ಅಂದ್ರೆ ನಮಗೆ ಭೋಗ ಆಗಬೇಕು ಅಂತ. ನಾವೇ ಸ್ವತಂತ್ರವಾಗಿ ಅದನ್ನ ಭೋಗಿಸುವ ಶಕ್ತಿ ಇಲ್ಲ. ಆದ್ರಿಂದ ಅಂದ್ರೆ ಆ ಪ್ರತಿಯೊಂದು ಕಣ ಕಣದಲ್ಲೂ ಇರುವ ರಸವನ್ನ ಆಸ್ವಾದನೆ ಮಾಡಿ ದೇಹಕ್ಕೆ ಏನೇನು ಬೇಕು ಅಂತ ವಿವರಣೆ ಮಾಡಿ ವಿಭಾಗ ಮಾಡಿ ಅದನ್ನ ದೇಹದೊಳಗೆ ಅದರ ಅಂಶಗಳನ್ನ ಬಿಡಿಸಿ ಹೇಳಲಿಕ್ಕೆ ನಮಗೆ ಬರುವುದಿಲ್ಲ. ಆದ್ರಿಂದ ಅದಾಗ್ತಾ ಇರುತ್ತೆ. ತಿಂದ್ಮೇಲೆ ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ಲ. ರಕ್ತವಾಗುತ್ತೆ, ಮಾಂಸವಾಗುತ್ತೆ, ದೇಹವಾಗುತ್ತೆ, ಮಲವಾಗುತ್ತೆ, ಸೂಕ್ಷ್ಮವಾದ ಜೀವಕೋಶಗಳಾಗಿ ಮಾನಸಿಕ ಶಕ್ತಿಗೂ ಅದು ಬಲ ಕೊಡುತ್ತೆ ಅಂತ. ಇದನ್ನ ಯಾವುದನ್ನೂ ಕೂಡ ನಾವು ಒಳಗಿನಿಂದ ಹೀಗಾಗ್ಬೇಕು ಅಂತ ತಿಳಿದು ಮಾಡ್ತಾ ಇಲ್ಲ. ಆದ್ರೆ ಅದರ ಪರಿಣಾಮ ನಮ್ಗೆ ಆಗ್ತಾ ಇರುವುದು. ನಾವು ಮಾಡ್ತಿಲ್ಲ, ಅದರ ಪರಿಣಾಮ ನಮ್ಗೆ ಆಗ್ತಾ ಇದೆ. ಅವನು ಮಾಡ್ತಿದ್ದಾನೆ, ಆದ್ರೆ ಅದ್ರ ಪರಿಣಾಮ ಅವನಿಗಿಲ್ಲ. ತಿಂದದ್ರಿಂದ ದಪ್ಪ ಆದದ್ದು ಅಂತ ಅವನಲ್ಲ. ಅನಶ್ನನ್ ಅನ್ಯ ಅಭಿಚಾಕಶೀತಿ. ತಿನ್ನದೆ ಈ ಶರೀರದಲ್ಲಿ ಅವನು ಅಭಿಚಾಕಶೀತಿ. ಅಶ್ನನ್ ತಿಂತಾ ಇರುವ ನಾವು ಮತ್ತು ಸೊರಗ್ತಾ ಇರ್ತೇವೆ. ದೈಹಿಕವಾಗಿ ಬಲಿಷ್ಠ ಆಗ್ಬಹುದು, ಆದ್ರೆ ಅದಕ್ಕೆ ಬಲಿಯಾದಾಗ ಮನುಷ್ಯ ಇನ್ನಷ್ಟು ದುರ್ಬಲನೆ ಆಗ್ತಾ ಹೋಗ್ತಾನೆ. ಹಾಗಾಗಿ ಉತ್ಕ್ರಾಮಂತಂ ಶರೀರದಿಂದ ಜೀವವನ್ನು ಎತ್ತಿಕೊಂಡು ಹೋಗುವಾಗ, ಭುಂಜಾನಂ ಒಳಗಿನಿಂದ ನಿಂತು ತಿನ್ನುವಾಗ, ವಿಮೂಢಾಹ ಭಗವಂತಂ ನಾನು ಪಶ್ಯಂತಿ. ದುಷ್ಟ್ರು ಅಥವಾ ತಿಳಿಯದವರು, ದುಷ್ಟ್ರು ಅಂತ ಆಗ್ಬೇಕಾಗಿಲ್ಲ, ವಿಮೂಢರು ಅಂದ್ರೆ ತಿಳುವಳಿಕೆ ಇಲ್ಲದವರು ಇದನ್ನ ಭಗವಂತ ತಿಂತಾ ಇದ್ದಾನೆ, ಭಗವಂತ ಈ ಶರೀರದಿಂದ ಇನ್ನೊಂದು ಶರೀರಕ್ಕೆ ಜೀವವನ್ನ ಇಂದ್ರಿಯಗಳ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಾಗುದಿಲ್ಲ. ಆದ್ರೆ ಪಶ್ಯಂತಿ ಜ್ಞಾನ ಚಕ್ಷುಷಃ, ಅರಿವಿನ ಕಣ್ಣಿನಿಂದ ಯಾರು ನೋಡುತ್ತಾರೋ ಅವರಿಗೆ ಇದು ಭಗವಂತನೇ ಉಣ್ತಾ ಇರುವುದು, ಭಗವಂತನೇ ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಜೀವವನ್ನ ಇಂದ್ರಿಯಗಳ ಸಹಿತವಾಗಿ ಕೊಂಡೊಯ್ತಾ ಇರುವುದು ಅಂತ ಅವನಿಗೆ ಕಾಣುತ್ತೆ. ಯಾವಾಗ ದ್ರೋಣಾಚಾರ್ಯರ ತಲೆಯನ್ನ ಕತ್ತರಿಸುವಾಗ ಕೃಷ್ಣ, ಧರ್ಮರಾಜ, ಭೀಮ, ಅರ್ಜುನ ಇವರೆಲ್ಲ ಶರೀರದಿಂದ ಉತ್ಕ್ರಾಂತವಾದಂತ ಜೀವವನ್ನ ನೋಡ್ತಾರೆ, ಆಗ ದೃಷ್ಟದ್ಯುಮ್ನ ಕತ್ತರಿಸ್ತಾನೆ. ವಸ್ತುತ ಕತ್ತರಿಸಿದ ಮೇಲೆ ಜೀವ ಹೋದದ್ದಲ್ಲ, ಜೀವ ಹೋಗ್ತಾ ಇರುವಾಗ ಕತ್ತರಿಸ್ತಾನೆ. ಆದ್ರಿಂದ ಅದು ಅಪಮರಣ ಅಲ್ಲ. ಒಂದು. ಎರಡನೇದ್ದು, ಪರೀಕ್ಷಿತ್ ರಾಜನ ಕಥೆಯಲ್ಲೂ ಹಾಗೆ ಬರುತ್ತೆ. ಅವನು ಆಗ್ಲೇ ದೇಹವನ್ನ ಉತ್ಕ್ರಾಂತಿಗೊಳಿಸಿ ಮೇಲಕ್ಕೆ ಏರುವಷ್ಟರಲ್ಲಿ ಆ ತಕ್ಷಕ ಬಂದು ದೊಡ್ಡದಾದ ಶರೀರವನ್ನ ಹೊತ್ತು ಅವನು ಕುತ್ತಿಗೆಯನ್ನ ಕತ್ತರಿಸಿ ದೇಹವನ್ನು ಭಸ್ಮ ಮಾಡ್ತಾನೆ. ಹಾಗಾಗಿ ಭಸ್ಮ ಮಾಡುವಾಗ
ಶರೀರ ಬಿಟ್ಟು ಆಗಲೇ ಉತ್ಕ್ರಾಂತಿ ಆಗಿದೆ. ಅದಕ್ಕೆ ಋಷಿಗಳು ಮೊದಲಿಗೆ ಅವನು ಎಲ್ಲರಿಗೂ ನಮಸ್ಕಾರ ಮಾಡಿ ನೀವು ನಮಗೆ ಉಪದೇಶ ಮಾಡಬೇಕು ಅಂತ ಕೇಳುವಾಗ ಅವರು ಕೊಟ್ಟ ಆಶೀರ್ವಾದ, ನಿನಗೆ ಅಪಮೃತ್ಯು ಇಲ್ಲದೇ ಇರಲಿ. ಯಾಕೆಂದ್ರೆ ಸರ್ಪದಿಂದ ಕಚ್ಚಿ ಸತ್ರೆ ಅಪಮೃತ್ಯು, ಸಹಜ ಮೃತ್ಯು ಅಲ್ಲ ಅದು. ನಾನು ಇಷ್ಟಪಟ್ಟು ಬಿಡುವ ಹಾಗಾದ್ರೆ ಅದರ ಮೃತ್ಯು. ರೋಗದಿಂದ ಅಥವಾ ಇನ್ನೇನೋ ದೈಹಿಕವಾದ ಅಸಾಮರ್ಥ್ಯದಿಂದ ಯಾವುದೋ ಭಯಕ್ಕೆ ಒಳಗಾಗಿ ಎದೆ ಬಡಿತ ನಿಂತು ಹೀಗೆ ಸಾಯುವುದು ಅಂತ ಅನ್ನೋದು ಅಪಮೃತ್ಯು, ಇಷ್ಟಪಟ್ಟಾಗುವ ಮೃತ್ಯು ಅಲ್ಲ. ಸತತ ಸಹಜ ಮೃತ್ಯು ಅಂತಂದ್ರೆ ಅವನು ನಾನೀಗ ದೇಹದಿಂದ ಹೊರಗೆ ಹೋಗಬೇಕು ಅಂತ ಯೋಚನೆ ಮಾಡಿ ದೇಹವನ್ನು ಹೊರಗೆ ಬಿಡುದು. ಅಂದ್ರೆ ಹೋಗುವಾಗ ಅಯ್ಯೋ ಹೋಗ್ಬಾರ್ದು ಅಂತ ಅಂದುಕೊಳ್ಳದೆ ಸಹಜವಾಗಿ ದೇಹದಿಂದ ಜೀವವನ್ನು ಬಿಟ್ಟು ಕಳಿಸುದು. ಆಯ್ತು, ಹೊರಡಬೇಕಾದ ಸಮಯ ಬಂದಿದೆ, ಹೋಗೋಣ ಅಂತ ಪ್ರಾಣದೇವರ ಜೊತೆಗೆ ಹೊರಡುವಂತ ಸ್ಥಿತಿ ಏನಿದೆ, ಇದು ಸಹಜ ಮರಣ. ಈ ಸಹಜ ಮರಣ ಅನ್ನುವುದು ಅಪಮೃತ್ಯು ತರ ಅಲ್ಲ. ಆ ಕಾರಣಕ್ಕೇನೆ ಪರೀಕ್ಷಿತ್ ರಾಜನ ಮೃತ್ಯು ಕೂಡ ಸಹಜ ಮರಣ ಹೊರತು ಅದು ಅಪಮೃತ್ಯು ಅಲ್ಲ ಅಂತ. ಎಲ್ಲ ಕಾಲದಲ್ಲೂ ಆತ್ಮದಲ್ಲಿ ಅವಸ್ಥಿತನಾದ ಪ್ರಯತ್ನಶೀಲರಾದಂತಹ ಯೋಗಿಗಳು ಪರಮಾತ್ಮನನ್ನು ಕಾಣ್ತಾರೆ. ಯತಂತೋ ಯೋಗಿನಶ್ಚ ಏನಂ ಅಂದ್ರೆ ಭಗವಂತಂ ಆತ್ಮನಿ ಅವಸ್ಥಿತಂ ಪಶ್ಯಂತಿ. ತಮ್ಮೊಳಗೆ ಅಂತರ್ಯಾಮಿಯಾಗಿ ನಿಂತಿರುವ ಭಗವಂತನನ್ನ ಸ್ಪಷ್ಟವಾಗಿ ಕಾಣ್ತಾರೆ. ಈ ಹಿಂದೆ ಹೇಳಿದ ಹಾಗೆ ಚಕ್ಷುಶ್ರೋತ್ರಾದಿಗಳಿಂದ ವಿಷಯ ಉಪಸೇವನ ಮಾಡುವುದು ಭಗವಂತ ಅಂತ ಪಶ್ಯಂತಿ. ಜೀವವನ್ನ ಇನ್ನೊಂದು ಶರೀರಕ್ಕೆ ಕೊಂಡೊಯ್ಯುವುದು ಭಗವಂತ ಪಶ್ಯಂತಿ. ಶರೀರದೊಳಗೆ ಇದ್ದ ತಿಂದ ಆಹಾರವನ್ನ ನೀರು ಕುಡಿದಾಗ ತೃಷ ಪರಿಹಾರ ಆಗುವುದು, ತಿಂದಾಗ ಜೀರ್ಣವಾಗುವುದು ಅಥವಾ ಹಸಿವೆ ನೀಗುವುದು, ಶರೀರದ ಪ್ರತಿಯೊಂದು ಅಂಗಗಳಿಗೂ ತಿಂದ ಪದಾರ್ಥದ ಮೂಲ ಸ್ವರೂಪಗಳನ್ನ ಆಯಾ ಇಂದ್ರಿಯದ ಭಾಗಗಳಿಗೆ ಒಪ್ಪಿಸುವುದು ಅನ್ನುವ ಈ ಕ್ರಿಯೆಗಳನ್ನ ಯೋಗಿನಃ ಪಶ್ಯಂತಿ. ಯತಂತೋಪಿ ಅಕೃತಾತ್ಮಾನಃ ನೈನಂ ಪಶ್ಯಂತಿ ಅಚೇತಸಃ. ಕೆಲವರೆಲ್ಲ ಪ್ರಯತ್ನ ಪಡ್ತಾರೆ ಯತಂತೋ ಅಪಿ, ಆದ್ರೆ ಅಕೃತಾತ್ಮ. ಕೃತಾತ್ಮ ಅಂತಂದ್ರೆ ಯಾವುದನ್ನ ಮಾಡ್ಲೇಬೇಕು, ಯಾವ ಅರಿವಿನಿಂದ ಭಗವಂತನ ಈ ಉನ್ನತಿಕೆಯನ್ನ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಗ್ರಹಿಸಬೇಕು, ಅವರು ಕೃತಾತ್ಮಾನಃ. ಆತ್ಮಾನಂ ಕೃತ ಅಂದ್ರೆ ಆತ್ಮಸಾತ್, ನನ್ನಲ್ಲಿ ಭಗವಂತ ಇದ್ದಾನೆ ಅಂತ ತಿಳಿದವರು. ಆತ್ಮಾನಂ ಮನಸ್ಸಿ ಕೃತಾಹ ಆತ್ಮಕೃತಾಹ, ತನ್ನಲ್ಲಿ ಭಗವಂತ ಇದ್ದು ಈ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಳ್ಳದವರು ಅಕೃತಾತ್ಮಾನಃ. ಅಕೃತಾತ್ಮಾನಃ ಪರಮಾತ್ಮನನ್ನು ತನ್ನಲ್ಲಿ ಚಿಂತಿಸದಂತಹ ಮಂದಿ ಅಚೇತಸಃ ನ ಪಶ್ಯಂತಿ. ಅಚೇತಸಃ ಅಂದ್ರೆ ಚಿತ್ತದ ಮೇಲೆ ನಿಯಂತ್ರಣ ಇಲ್ಲದೆ ಇರುವಂತಹ ಮಂದಿ, ಚೇತಸ್ಕ ಅಲ್ಲದೆ ಇರುವಂತಹ ಮಂದಿ ನೈನಂ ಪಶ್ಯಂತಿ, ಇವನನ್ನು ಯಾವ ಕಾರಣಕ್ಕೂ ಕೂಡ ಕಾಣುವುದಿಲ್ಲ. ಭಗವಂತನ ಎಲ್ಲ ನಮ್ದೇ, ನಾವೇ ಮಾಡುವುದು. ಹಿಂದೆ ಮುಂದೆ ಬೈದವರೆಲ್ಲ ಚಂದಾಗಿರಲಿ ಅಂತ ಹೇಳಿದ್ರೆ ಅವರಿಗೆ ಭತ್ತದ ಬೆಳೆ ಬರ್ಲಿ ಅಂತ ಏನೇನೋ ಇದೆ ಅದ್ರಲ್ಲಿ. ಜ್ಞಾನ ಭಕ್ತಿ ವೈರಾಗ್ಯ ನಮ್ಗಿರ್ಲಿ, ಅವ್ರು ಚೆನ್ನಾಗಿ ದುಡಿದು ಹೊರಗೆ ಅದು ಒಂಥರ ಹೊರಗಡೆ ಕಾಣುತ್ತೆ. ಹೇಗೆ ಅಂತಂದ್ರೆ ಅವರೆಲ್ಲ ಚೆನ್ನಾಗಿರ್ಲಿ ಅಂತ ಹೇಳ್ತಿದ್ದಾರೆ ಅಂತ. ಆದ್ರೆ ಅದರ ಅಭಿಪ್ರಾಯ ಏನು ಅಂದ್ರೆ ಅವರು ಬಾಹ್ಯಮುಖವಾದ ಚಟುವಟಿಕೆಗಳಿಂದಲೇ ಜೀವವನ್ನ ಕಳೆದು ಮತ್ತಷ್ಟು ಸಂಸಾರದ ತೊಪ್ಪೆಯಲ್ಲೇ ಬೀಳ್ತಾರೆ ಹೊರತು, ಶಿಕ್ಷೆ ಆಯ್ತು ಅಂದ್ರೆ ತಪ್ಪಿತಸ್ಥ ಭಾವದಿಂದ ಅವರು ಮತ್ತೆ ಸರಿಯಾಗಿ ದಾರಿ ಹಂದು ವೈರಾಗ್ಯವನ್ನ ಪಡ್ಕೊಂಡು ದೇವರ ಸಮೀಪಕ್ಕೆ ಬರ್ತಾರೆ. ಅವ್ರಿಗೆ ಶಿಕ್ಷೆ ಆದ್ರೆ ಶಿಕ್ಷೆಗೆ ಯೋಗ್ಯರೂ ಅಲ್ಲ ಅನ್ನೋ ಸ್ಥಿತಿಯಲ್ಲಿ ಇರುವಂತವ್ರಿಗೆ ಏನಾಗ್ಬೇಕು? ಗೊತ್ತಿದ್ದು ಕೂಡ ಅವಮಾನ, ಅನ್ಯಾಯ, ಅನರ್ಥಗಳನ್ನ ಯಾರು ಜೋರಾಗಿ ಮತ್ತೆ ಮತ್ತೆ ಮಾಡ್ತಾನೋ ತಿಳಿದು ಕೂಡ ಅವನ ಬಾಯಿಗೆ ಹಾಲು ಸಕ್ಕರೆ ತುಪ್ಪ ಬೀಳ್ಲಿ ಅಂದ್ರೆ ಅವನು ತಿನ್ನುವುದರಲ್ಲೇ ಇಂದ್ರಿಯಗಳನ್ನ ಕಳ್ಕೊಳ್ಳಿ. ಅವನಿಗೆ ಯಾವತ್ತೂ ಕೂಡ ಇಂದ್ರಿಯಗಳ ಜಯ. ಯಾಕಂದ್ರೆ ಜಿತಂ ಸರ್ವಂ ಜಿತೇ ರಸೆ, ಎಲ್ಲ ಇಂದ್ರಿಯಗಳನ್ನು ಗೆಲ್ಬಹುದಂತೆ. ರಸ ಇಂದ್ರಿಯ ಮಾತ್ರ ಅಷ್ಟು ಸುಲಭದಲ್ಲಿ ಗೆಲ್ಲಿಕ್ಕಾಗುದಿಲ್ಲ ಅಂತ. ನಾಲಿಗೆಯಿಂದ ಗೆಲ್ಲುವುದು ಅಂತ ಅನ್ನುವುದು ಅತ್ಯಂತ ತುತ್ತ ತುದಿಗೇರಿ ನಾಳೆ ಮೋಕ್ಷಕ್ಕೆ ಹೋಗೋನಿಗೂ ಕಷ್ಟ ಇದೆ. ಅದು ಹೇಗೆ ಅಂದ್ರೆ, ನಾಳೆ ಹೋಗ್ಲಿಕ್ಕೆ ಇರುತ್ತೆ ಅಂತ ಇಟ್ಕೊಳ್ಳಿ, ಇವತ್ತೇನೋ ಮಧ್ಯದಲ್ಲಿ ತಿಂದ ತಕ್ಷಣ ಎಲ್ಲ ಇಂದ್ರಿಯಗಳು ಜಾಗೃತವಾಗಿ ವಾಪಸ್ ಅವನನ್ನ ಪೃಥ್ವಿಯ ಕಡೆಗೆ ಅದು ಎಳಿಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ರಸ ಅಂತ ಅನ್ನೋದ್ರ ಇಂದ್ರಿಯಕ್ಕೆ ಎಲ್ಲ ಸಿಗಲಿ ಅಂತಂದ್ರೆ ಅರ್ಥ ಅವನು ಹಾಳಾಗೋಗ್ಲಿ ಅಂತಾನೆ ಅರ್ಥ. ತಿಂದು ಸಾಯಿ ಅಂತ ಅರ್ಥ. ಅವನಿಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಸಿಗಲಿ ಅಂತ ಆಶೀರ್ವದಿಸುವುದು ಅಂದ್ರೆ ತಿಂದು ಸಾಯಿ ಅಂತ. ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯಗಳು ಇಲ್ಲದೆ ಅದು ಸಿಗುವುದು. ಅದು ಇದ್ದು ಸಿಕ್ಕಿದ್ರೆ ಅದು ಬೋನಸ್. ಅದು ತಿಂದಾಗ್ಲೂ ಅವನಿಗೇನು ಮೈಮರಿ ಅಲ್ಲ, ತಿಂದಾಗ್ಲೂ ಇದು ದೇವರ ಪ್ರಸಾದ ಅಂತನ್ನುವ ಭಾವದಿಂದ ದೇವರಿಗೆ ಒಪ್ಪಿಸಿ ಅದರಿಂದ ಉತ್ತಮ ಗತಿಯನ್ನ ಏರ್ತಾನೆ. ಆದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಇಲ್ಲದೆ
ಭಗವಂತನಿಗೆ ಶರಣಾಗದೆ ಲೋಕದ ಸುಖದಲ್ಲೇ ಮೈಮರೆತವನಿಗೆ ಮತ್ತೆ ಸಿಗುವುದು ಸಂಸಾರದ ಚಕ್ರವೇ. ಆದ್ರಿಂದಾಗಿ ಅಕೃತಾತ್ಮಾನಃ ನೈನಂ ಪಶ್ಯಂತಿ ಅಚೇತಸಃ, ಬುದ್ಧಿ ಇಲ್ಲದವರು ಎಂದೂ ಕೂಡ ಅಂತ ಸುಖವನ್ನ ಅನುಭವಿಸುವುದಿಲ್ಲ. ಏನು ಭಗವಂತನ ವಿಶೇಷತೆ ಅಂದ್ರೆ ಆದಿತ್ಯಗತಂ ತೇಜ. ನನ್ನ ಮನೆ ಎಂತಹದ್ದು ಅಂದ್ರೆ ಅಲ್ಲಿ ಯದಾದಿತ್ಯಗತಂ ತೇಜೋ ಜಗದ್ಭಾಸೆ ದೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಒಂದು ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿಹಿ ಅಂತ ಉಪನಿಷತ್ ಹೇಳಿದ್ದನ್ನು ಇನ್ನೊಂದು ಮುಖದಲ್ಲಿ ಹೇಳ್ತಾ ಇದೆ. ಈ ಭಗವಂತನ ಮನೆಯನ್ನ ಬೆಳಗಲಿಕ್ಕೆ ಈ ಸೂರ್ಯನೋ ಚಂದ್ರನೋ ನಕ್ಷತ್ರಗಳೋ ಅಗ್ನಿಯೋ ಬೇಕಾಗಿಲ್ಲ ಅಂತ ಒಂದು ಅಭಿಪ್ರಾಯ. ಇಲ್ಲಿ ಅದನ್ನು ಹೇಗೆ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿ ಉರಿಯುವ ಸೂರ್ಯನೋ ಚಂದ್ರನೋ ಅಗ್ನಿಯೋ ನಕ್ಷತ್ರಗಳು ಸ್ವಂತ ಬೆಳಕಿನಿಂದ ಬೆಳಗ್ತಾ ಇರುವುದಲ್ಲ, ಅಲ್ಲಿರುವ ಬೆಳಕು ನಂದು ಅಂತ ಹೇಳ್ತಾ ಇದ್ದಾನೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ. ಯತ್ ಆದಿತ್ಯಗತಂ ತೇಜ. ಆದಿತ್ಯಗತ ಅಂದ್ರೆ ಆದಿತ್ಯನಲ್ಲಿ ನೆಲೆಸಿದ ತೇಜಸ್ಸು, ಅದು ಅಖಿಲಂ ಜಗದ್ಭಾಸಯತೆ, ಜಗತ್ತಿನ ಎಲ್ಲ ಮೂಲೆಗಳನ್ನೂ ಕೂಡ ಬೆಳಕಿನಿಂದ ಮೇಲಕ್ಕೆ ಎತ್ತತ್ತೆ. ವಾತಾತಪಾಭ್ಯಾಂ ಶುದ್ಧತೀತಿ ಶಾತಾತಪೋ ಬ್ರವೀತ್ ಅಂತ ಒಂದು ಮಾತು. ವಾತ ಮತ್ತು ಆತಪ, ಗಾಳಿ ಮತ್ತು ಬಿಸಿಲು ಎಂಥ ಮೈಲಿಗೆಯನ್ನಾದ್ರೂ ಅದು ಶುದ್ಧ ಮಾಡುತ್ತೆ ಅಂತ. ನಾವು ಈಗ ಬೀದಿಯಲ್ಲೆಲ್ಲ ಉಗಿದು ಹೋಗಿರ್ತಾರೆ, ಏನೇನೋ ಆಗಿರುತ್ತೆ, ಹೇಗಪ್ಪ ದಿನ ನಾವು ನಡೆಯುವುದು ಚಿಂತಿಸ್ಬೇಕಲ್ಲ. ನೀ ಪ್ರತಿ ದಿವಸ ಹೋಗುವಾಗ ಸಗಣಿ ಸಾರಿಸ್ಕೊಂಡೇ ಹೋಗ್ಬೇಕಾಗಿಲ್ಲ ಮನೆಗೆ, ಅಷ್ಟು ದೂರ ಹೋಗುವಾಗ. ಪ್ರಕೃತಿಯಲ್ಲಿ ಒಂದು ದಿವಸ ಬಿಸಿಲು ಬಂತ, ಗಾಳಿ ಬೀಸ್ತಾ, ಪರಿಸರ ಶುದ್ಧ ಆಯ್ತು. ಅದು ಶಾಸ್ತ್ರೀಯವಾಗಿಯೂ ಹೌದು, ಹೊರಗಿನಿಂದ ನೀವು ಪ್ರಾಕೃತಿಕವಾಗಿ ನೋಡಿದ್ರು ಕೂಡ ಶುದ್ಧ ಆಗುತ್ತೆ. ನೀವು ಆಮೇಲೆ ಅದನ್ನು ಟೆಸ್ಟ್ ಮಾಡಿದ್ರೆ ಬಿಸಿಲು ಬಿದ್ದ, ಒಂದು ದಿವಸದ ಬಿಸಿಲು ಬಿದ್ದ ಜಾಗದಲ್ಲಿ ಮತ್ತೆ ಮರು ದಿವಸ ಆ ಹಿಂದಿನ ದಿವಸ ಬಿದ್ದಾಗ ಏನು ರೋಗಾಣುಗಳು ಹುಟ್ಟಿತ್ತು ಅದು ಹೊರಟೋಗಿರುತ್ತೆ. ಇದಕ್ಕಿರುವ ತೀಕ್ಷ್ಣತೆ ಇದೆಯಲ್ಲ, ಬಿಸಿಲು ಅಂತ ನಾವು ಬೈತೇವಲ್ಲ, ಎಷ್ಟೋ ರೋಗಗಳಿಂದ ಪರಿಹಾರ ಮಾಡೋದು ಈ ಬಿಸಿಲೇ. ಒಂದು ವೇಳೆ ಈ ಬಿಸಿಲಿಲ್ಲದೆ ಹೋದ್ರೆ ಒಂದು 6 ತಿಂಗಳು ಗೊತ್ತಾಗುತ್ತೆ ಮನುಷ್ಯನ ರೋಗ ಎಂತಹ ಉಲ್ಬಣ ಸ್ಥಿತಿಗೆ ಹೋಗಿ ನಿಲ್ಲುತ್ತೆ ಅಂತ. ಶರೀರದ ಒಳಗೂ ಉಲ್ಬಣ ಆಗುತ್ತೆ, ಶರೀರದ ಹೊರಗೂ ಉಲ್ಬಣ ಆಗುತ್ತೆ. ತಿನ್ನುವ ಪ್ರತಿಯೊಂದು ಆಹಾರದಲ್ಲೂ ವಿಷ ತುಂಬಿರುತ್ತೆ. ಪ್ರತಿ ದಿವಸ ನಾವು ತಿನ್ನುವ ಪದಾರ್ಥಗಳಿಗೆ ಸೂರ್ಯ ಬಿಸಿಲು ಬಿತ್ತವಾದ್ರಿಂದಾಗಿ ಅದರಲ್ಲಿ ಹುಟ್ಟುವಂತಹ ರೋಗಾಣುಗಳು, ಸೂಕ್ಷ್ಮ ಜೀವಿಗಳು, ಮುಖ್ಯವಾಗಿ ಅಸುರ ಶಕ್ತಿಗಳು ನಾಶವಾಗುತ್ತೆ ಅಂತ ಸೂರ್ಯನ ಬಿಸಿಲಿನಿಂದ. ಅಂತಹದ್ದೊಂದು ಸಂಗತಿಯನ್ನ ಆ ಸೂರ್ಯನಲ್ಲಿ ನಿಂತು ಮಾಡುವ ನಾನೇ. ನನ್ನಿಂದಾಗಿ ಸೂರ್ಯನಲ್ಲಿ ಅಂತಹ ಗತಿ ಇದೆ. ಆದಿತ್ಯಾನಾಂ ಅಹಂ ವಿವಸ್ವಾನ್ ಅಂತ ಬರುತ್ತೆ. ನಾನು ವಿವಸ್ವಾನ್ ಅಂದ್ರೆ ಸೂರ್ಯನಾಗಿದ್ದೇನೆ ಅಂತ. ಎಚ್ಚಂದ್ರಮಸಿ ಎಚ್ಚ ಅಗ್ನೌ. ಚಂದ್ರಮಸಿ ಚಂದ್ರನಲ್ಲಿ, ಎಚ್ಚ ಅಗ್ನೌ ಇನ್ಯಾವ ಚಂದ್ರ ಅಂತ ಇದ್ದಾನೆ ಅವನಲ್ಲೂ ಕೂಡ ತತ್ ತೇಜ ವಿದ್ಧಿ ಮಾಮಕಂ. ಅವರಲ್ಲಿರುವಂತಹ ಎಲ್ಲ ತೇಜಸ್ಸು ಅದು ನನ್ನದು. ಅದು ಚಂದ್ರನಲ್ಲಿ, ಬೆಂಕಿಯಲ್ಲಿ ಮತ್ತು ವಿಶ್ವದ ಎಲ್ಲೆಡೆ ತುಂಬಿ ಬೆಳಕುವಂತಹ ಸೂರ್ಯನಲ್ಲಿ ಎಲ್ಲ ಕಡೆ ಶಕ್ತಿ ಇರುವುದು ನನ್ನದೇ. ಅಂದ್ರೆ ಸೂರ್ಯ, ಚಂದ್ರ, ಬೆಂಕಿ. ಹಗಲು ಹೊತ್ತು ಯಾರು? ಬೆಳಕು ಸೂರ್ಯ. ರಾತ್ರಿ ಹೊತ್ತು ಯಾರು? ಚಂದ್ರ. ಅಲ್ಲ, ಅಮಾವಾಸ್ಯೆ ದಿವಸ ಯಾರು? ಅಗ್ನಿ. ಅಗ್ನಿ ಇಲ್ಲದೆ ಇರೋ ದಿವಸ ಮಲ್ಕು ಅಷ್ಟೇ. ಅಗ್ನಿ ಇಲ್ಲದೆ ಇರೋ ದಿವಸ ಅಂತ ಇರಬಾರ್ದು, ಅಗ್ನಿ ಇದ್ದೇ ಇರುತ್ತೆ. ಪ್ರತಿಯೊಂದು ದಿವಸವೂ ಅಗ್ನಿ ಇರುತ್ತೆ. ಈಗ ನಮಗೊಂದು ಲೈಟರು, ಬೆಂಕಿ ಕಡ್ಡಿಗಳೆಲ್ಲ ಬಂದಿರುವುದ್ರಿಂದ ನಾವು ಬೇಕಾದಾಗ ಆನ್ ಮಾಡಿ ಉಪಯೋಗಿಸ್ತೇವೆ. ಆದ್ರೆ ನಿಜವಾಗಿ ಶಾಸ್ತ್ರಜ್ಞನ ಮನೆಯಲ್ಲಿ ಬೆಂಕಿ ಯಾವಾಗ್ಲೂ ಉರಿತಾ ಇರುತ್ತೆ. ಅದು ಆರುವುದು ಅಂತ ಇಲ್ವಿಲ್ಲ. ಆರುವುದು ಅಂತಂದ್ರೆ ಅದು ಅವನ ಹೆಣ ಇಟ್ಟ ದಿವಸ, ಚಿತಾಭಸ್ಮಕ್ಕೆ ಅದನ್ನು ಉಪಯೋಗಿಸುವ ದಿವಸ ಆ ಬೆಂಕಿಯನ್ನು ಕೊಂಡು ಹೋದ್ರೆ ಮುಗೀತು. ಅದಕ್ಕಿಂತ ಪೂರ್ವದಲ್ಲಿ ಅದು ಅವನದ್ದೇ ಮನೆಯ ಅಧಿಕಾರ. ಅದರಿಂದಾಗಿ ಅದು ಹೋಗ್ತಾ ಹೋಗ್ತಾ ವರ್ಷ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ ಅದರ ದೀವಟಿಕೆಗಳು. ಅಂದ್ರೆ ಬೆಳಕು ಜಾಸ್ತಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ. ಇನ್ನೊಂದು ತತ್ತೇ ಅಂದ್ರೆ ಒಟ್ಟೇನು ಹೇಳಿದ್ರು, ತತ್ತೇಜಃ ಮಾಮಕಂ ವಿದ್ಧಿ. ಆ ತೇಜಸ್ಸು ಸೂರ್ಯನಲ್ಲಿ, ಚಂದ್ರನಲ್ಲಿ, ಅಗ್ನಿಯಲ್ಲಿರುವಂತಹ ತೇಜಸ್ಸು, ಬೆಳಕಿನ ಸಾಮರ್ಥ್ಯ ಏನಿದೆ, ಪಾಪಗಳನ್ನ ಕಳೆಯುವಂಥದ್ದು, ದೋಷಗಳನ್ನ ಪರಿಹರಿಸುವಂಥದ್ದು, ಕೊಳೆಗಳನ್ನ ದೂರೀಕರಿಸುವಂಥದ್ದು, ಇದು ನನ್ನ ಶಕ್ತಿಯಿಂದಾಗಿ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಬೆಳಕು ಹೆಚ್ಚಾಗಿದೆ ಬಿಟ್ರೆ, ಅಗ್ನಿಯಲ್ಲಿ ಹೆಚ್ಚಾಗಿದೆ ಬಿಟ್ರೆ, ಸ್ವತಂತ್ರವಾಗಿ ಯಾವುಗಳು ಕೂಡ ಪೂರ್ಣ ಪ್ರಮಾಣದ ಸುಖಿಗಳಲ್ಲ. ಗಾಮ ವಿಶ್ಯತೆ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವಾ ಸೋಮೋ ಭೂತ್ವಾ ರಸಾತ್ಮಕಃ.
ಇಡೀ ಜಗತ್ತಿನ ಪ್ರತಿಯೊಂದು ಜೀವರಾಶಿಯೊಳಗೂ ಪ್ರವೇಶ ಮಾಡಿ ನನ್ನದೇ ಅಹಂ ಓಜಸ, ನನ್ನದೇ ಸಹಜ ಸ್ವಭಾವದ ಶಕ್ತಿಯಿಂದ ಇಡೀ ಜಗತ್ತನ್ನು ಹೊತ್ತಿದ್ದೇನೆ. ಧಾರಯಾಮಿ, ನಾನು ಹೊತ್ತು ನಿಂತಿದ್ದೇನೆ. ಅಷ್ಟೇ ಅಲ್ಲ, ಹೊತ್ತು ನಿಂತದ್ದು ಮಾತ್ರ ಅಲ್ಲ, ಅಮೃತ ರಸಮೇನಾದ ಚಂದ್ರನಲ್ಲಿ ಎಲ್ಲ ಸಸ್ಯಗಳನ್ನು ಕೊಟ್ಟು ಬೆಳೆಸ್ತೇನೆ. ಎಚ್ಚಂದ್ರಮಸಿ ಹೆಚ್ಚಾಗ್ನು ತತ್ತೇಜೋ ವಿಧಿ ಮಾಮಕಂ. ಅಲ್ಲೂ ಅವನು ನನ್ನದು ನನ್ನದು ಅಂತ ಹೇಳ್ದ. ಸರಿ, ನನ್ನದು ಅಂತ ಹೇಳಿದ್ರೆ ನಾನು ಯಾರನ್ನು ಉಳಿಸಲ್ಲ. ನಿನ್ನದು ನಿನ್ನದು ಅಂತ ಹೇಳಿದ್ರೆ ಅವ್ರ ಕೈ ಕೊಟ್ಟು ಹೋಗ್ತೇನೆ. ಅದ್ನಾಗೆ ಕೃತ ಮತ್ತು ಕೈಶಿಕ ಅಂತ ಇಬ್ರು ಭೀಷ್ಮಕನ ಸಹೋದರರು ಕೃಷ್ಣನನ್ನು ನಾವು ಸ್ವಾಗತಿಸತೆ ಇರಬಾರ್ದು ಅಂತ ಹೇಳಿ ಊರ ಹೊರಬಾಗಿಲಿನಲ್ಲಿ ಸ್ವಾಗತಕ್ಕಾಗಿ ಕಾದು ಒಳಗ್ ಬರುವಾಗ ಪರಶುರಾಮ ದೇವರು ಕೇಳ್ತಾರೆ, ಅದು ಯಾರ ನೈವೇದ್ಯ? ಅದು ಶಂಕರನದ್ದು ದೇವಿ, ಸ್ವೀಕರಿಸಲ್ಲ. ಆಗ ಮಧ್ವಾಚಾರ್ಯರ ನಿಲುವು ಅಂದ್ರೆ ಆ ಒಂದು ಕೆಲಸ ಮಾಡುವಾಗ, ಯಾವುದೇ ಒಂದು ಕರ್ತವ್ಯ ನಿರ್ವಹಿಸುವಾಗ ಅವರು ಮಾತ್ರ ಮಾಡ್ತೇನೆ ಅಂತಿರುವುದಿಲ್ಲ. ಅವರಲ್ಲಿ ಈಗ ಮಧ್ವಾಚಾರ್ಯರಿಗಾಗುವಾಗ ಅವ್ರು ತೋರಿಸಿದ್ದು ನಾವು ಅಂದ್ರೆ ಆತ್ಮನಿ ಬಹುವಚನ ಅಂತ. ಉಳಿದವರು ಯಾವುದೇ ಒಂದು ಕೆಲಸ ಮಾಡುವಾಗ ಅದರಲ್ಲಿ ಇನ್ನಷ್ಟು ದೇವತಾ ಶಕ್ತಿಗಳಿದ್ದು ಆ ಕೆಲಸವನ್ನ ಮಾಡುವುದಾದ್ರಿಂದಾಗಿ ಅವರಿಗೆ ಪ್ರಜ್ಞೆ ಸ್ಪಷ್ಟವಾಗಿದೆ ತಾವೇನ್ ಮಾಡ್ತಾ ಇದ್ದೇವೆ ಅಂತ. ಹಾಗಾಗಿ ಅವರು ಬೆಳಗುವ ಕೆಲಸ ಮಾಡುವಾಗ್ಲೂ ಭಗವಂತ ಅಲ್ಲಿ ನಿಂತು ಮಾಡುತ್ತಿದ್ದಾನೆ ಅಂತ ಅವ್ರಿಗೆ ಗೊತ್ತಿದೆ. ಅಂದ್ರೆ ಅದು ಜ್ಞಾನದ ಬೆಳಕು. ಇದು ಮೂರು ಇಲ್ಲದೆ ಇದ್ದಾಗ ಏನು ಅಂತ ಮತ್ತೆ ಮುಂದೆ ಪ್ರಶ್ನೆಗೆ ಉಪನಿಷತ್ ಕೊಡೋ ಉತ್ತರ. ಇದು ಆಚಾರ್ಯರ ಬೆಳಕು. ಅದಕ್ಕೆ ಅವರು ಪಾಠ ಮಾಡುವಾಗ ಕತ್ತಲೆ ಆದ ತಕ್ಷಣ ಹೆಬ್ಬೆರಳಿನಿಂದ ಬೆಳಕು ಚಿಮ್ಮಿತು, ಎಲ್ಲರಿಗೂ ಪಠ್ಯ ಕಾಣಿಸಿತು, ಪಾಠ ಕೇಳಿದ್ರು ಅಂತಿದೆ. ಆದ್ರೆ ಈ ಮೂರು ಬೆಳಕುಗಳಿಗೆ ಸ್ವತಂತ್ರ ಬೆಳಕಿಲ್ಲ. ಸೂರ್ಯನದ್ದು ಸ್ವತಂತ್ರ ಅಲ್ಲ ಅಂತ ಇಲ್ಲಿ ಸ್ಪಷ್ಟ ಆಯ್ತು. ಎಚ್ಚಂದ್ರಮಸಿ ಹೆಚ್ಚಾಗ್ನೋ ತತ್ತೇಜೋ ವಿಧಿ ಮಾಮಕಂ. ಮಾಮಕಂ ತೇಜ ವಿದ್ಧಿ, ಅದು ಸ್ವತಂತ್ರ ಬೆಳಕಲ್ಲ. ಅದರಿಂದಾಗಿ ಅಲ್ಲಿ ಭಗವಂತ ಇಡೀ ಜಗತ್ತನ್ನ ವ್ಯಾಪಿಸಿದಂತೆ ಮೂರು ಶಕ್ತಿಗಳಿಂದ ಬೇಕಾದ ಸೋಲಾರ್ ಎನರ್ಜಿಯನ್ನ ಪಡ್ಕೊಳ್ತಾ ಇರ್ತಾನೆ. ಇಡೀ ಜಗತ್ತನ್ನ ಹೊತ್ತು ನಿಂತಿದ್ದಾನೆ. ಅಷ್ಟೇ ಅಲ್ಲ, ಸೋಮೋ ಭೂತ್ವ, ಬೆಳಕು ಅನ್ನೋದ್ರ ಇನ್ನೊಂದು ಸೋರ್ಸ್ ಯಾವುದು ಅಂತಂದ್ರೆ ಚಂದ್ರ. ಈ ಚಂದ್ರ ಇಷ್ಟು ಬೆಳಕು ಕೊಡುದಿಲ್ಲಲ್ವಾ? ಕೊಡುದಿಲ್ಲ. ಹೊರಗಿನಿಂದ ಬೆಳಕು ಕೊಡದೇ ಇರ್ಬೋದು, ಆದ್ರೆ ಒಳಗಿನ ಬೆಳಕಿಗೆ ಬೇಕಿರುವ ಆಹಾರದಲ್ಲಿ ಪ್ರಾಣಶಕ್ತಿಯನ್ನು ತುಂಬುವ ಕೆಲಸವನ್ನ ಮಾಡುವುದು ಚಂದ್ರನೇ. ಚಂದ್ರನ ಬೆಳಕೇನ್ ಕಮ್ಮಿ ಅಲ್ಲ. ಚಂದ್ರನಿಗೆ ಸ್ಪಷ್ಟ ಇದೆ ತಾನೇನ್ ಮಾಡ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಇದೆ. ಅವನು ಕೂಡ ಭಗವಂತನ ದಾಸನಂತೆ ನಡ್ಕೊಳ್ತಾನೆ. ಅದರಿಂದಾಗಿ ಓಷಧೀಹಿ ಸರ್ವಾಹ ಸೋಮೋ ಭೂತ್ವ ರಸಾತ್ಮಕ. ಆದ್ರೆ ಅದು ರಸಾತ್ಮಕತೆ, ತಸ್ಮೈ ರಸಾತ್ಮನೇ ನಮಃ ಅಂತೇನೋ ಒಂದ್ ಕಡೆ ಬರುತ್ತೆ. ಚಂದ್ರನಿಗೆ ಹೊಗಳುವಾಗ ರಸಭೂತನಾದಂತಹ ಚಂದ್ರನನ್ನು ನಮಸ್ಕರಿಸ್ತೇನೆ ಅಂತ ಒಂದು ಮಾತಿದೆ. ಅಂದ್ರೆ ಚಂದ್ರ ರಸಕಾರಕ. ಆ ಆಹಾರ ಪದಾರ್ಥಗಳಲ್ಲಿ ಏನು ಒಂದು ಪೌಷ್ಟಿಕತೆ ಅಥವಾ ಹೊಟ್ಟೆ ತುಂಬುವಿಕೆ ಅಥವಾ ನಾಲಿಗೆಗೆ ಬೇಕಾಗುವ ರುಚಿಯನ್ನು ತಯಾರುಪಡಿಸುವಿಕೆ, ಈ ವಿಷಯದಲ್ಲಿ ಕರ್ತವ್ಯ ಚೆನ್ನಾಗಿ ತಪಸ್ಸಿದ್ದಾಗ ಅದು ಚೆನ್ನಾಗಾಗುತ್ತೆ. ಆದ್ರೆ ಎಲ್ಲ ಕೆಲಸಗಳು ಹಾಗೆ ತಪಸ್ಸಿನಿಂದ ನಡೆಯುತ್ತೆ ಅಂತೆಲ್ಲ ಸ್ವಲ್ಪ ಕಾರ್ಯಪ್ರವೃತ್ತಿಯೂ ಆಗ್ಬೇಕಾಗತ್ತೆ. ಹೀಗೆ ಅಲ್ಲಿ ಎಲ್ಲ ಕಡೆಯಲ್ಲಿ, ಯಾಕಂದ್ರೆ ಸೂರ್ಯನಲ್ಲಿ ತುಂಬಿದೆ ಅನ್ನೋದು ಒಂದು ದೊಡ್ಡ ಸಂಗತಿ. ಎಲ್ಲಾ ಶಕ್ತಿಗಳು ಸೂರ್ಯನಲ್ಲಿದೆ ಅಂತ. ಆದ್ರೆ ಅದು ಗೊತ್ತಿದ್ದು ಮಾಡಿದ್ರೆ ಮಾತ್ರ ಫಲಿಸುತ್ತೆ. ಇಲ್ಲಾಂದ್ರೆ ಬಹಳ ಜನ ಸೂರ್ಯನಿಗೆ ಕೈ ಎತ್ತಿ ಗಂಗೆಯಲ್ಲಿ ನೀರು ಬಿಡುವವರು 1000 ಜನ ಸಿಗ್ತಾರೆ. ಆದ್ರೂ ತತ್ವಜ್ಞಾನ ಯಾಕಿಲ್ಲ? ಸೂರ್ಯನಿಗೆ ಮಾಡ್ತಾ ಇದ್ದೇನೆ ಅಂತಾನೆ ಗೊತ್ತಿಲ್ಲ. ಯಜಂತೆ ಅವಿಧಿಪೂರ್ವಕ. ನನ್ನನ್ನೇ ಪೂಜಿಸುವುದು ತಪ್ಪಾಗಿ ಪೂಜಿಸಿದ್ರು ಫಲ ಇಲ್ಲ. ಯಾಕಂದ್ರೆ ನನ್ನ ಪೂಜೆಯನ್ನ ತಡೆದ್ರೆ, ನನ್ನ ಪೂಜೆ ಮಾಡುದಂತ ಹೇಳಿದ್ರೆ ಅವನಿಗೆ ಅದು ಜೀವನದ ಅವನತಿ ಶುರು ಆಯ್ತು ಅಂತ ಅರ್ಥ. ಹಾಗಾಗಿ ವೇನನಿಗೆ ಇದೇ ಮಾತು ಬರುತ್ತೆ. ಅವನು ದೇವಪೂಜೆ ಇತ್ಯಾದಿಗಳನ್ನು ಬಿಟ್ಟ ತಕ್ಷಣ ಋಷಿಗಳಿಗೆ ತಾಕತ್ತು ಜಾಸ್ತಿ ಆಯ್ತು, ಅವನನ್ನು ನಿಗ್ರಹಿಸಿದ್ರು. ಮೊದಲು ನಿಗ್ರಹಿಸ್ಲಿಕ್ಕೆ ಆಗ್ಲಿಲ್ಲ, ಅವನೇ ವಾಪಸ್ ಬೈದ್ ಕಳಿಸ್ತಿದ್ದ. ಈ ಸರ್ತಿ ಪ್ರಸ್ತಾವ ಮಾಡುವ ಮುಂಚೆ ಇದನ್ನೆಲ್ಲ ಪ್ಲಾನ್ ಮಾಡಿ ಅವ್ರು ಕ್ಷೀಣ ಆಗಿದೆ ಅವನ ತಪಸ್ಸು ಅಂತಂದ ಮೇಲೆನೆ ಅವರು ಶಾಪ ಕೊಟ್ಟು ಅವನನ್ನ ದಹಿಸಿದ್ರು ಅನ್ನುವ ಕಥೆಯನ್ನು ನಾವು ಕೇಳ್ತೇವೆ. ಹೀಗೆ ಭೂಮಿಯನ್ನ ಆವರಿಸಿಕೊಂಡು ಎಲ್ಲ ಜೀವಿಗಳ ಒಳಗಿನ ತಾಕತ್ತಾಗಿ ನಾನೇ ತುಂಬಿಕೊಂಡಿದ್ದೇನೆ. ಸರ್ವಾಹ ಔಷಧೀಹಿ ಪುಷ್ಣಾಮಿ. ಎಲ್ಲ ಔಷಧಿಗಳನ್ನು ಕೂಡ ನಾನು ಪುಷ್ಟಿಗೊಳಿಸ್ತೇನೆ ಸೋಮನಾಗಿ. ಸೋಮ ಅಂದ್ರೆ ಚಂದ್ರ. ಚಂದ್ರನಾಗಿ ರಾತ್ರಿ ಹೊತ್ತು ತನ್ನ ಕಿರಣಗಳಿಂದ ಸಸ್ಯಗಳಲ್ಲಿ, ರಸ ಅಂದ್ರೇನು? ಸಾರಭೂತವಾದದ್ದು ಅಂತ ಅರ್ಥ. ದೇಹಕ್ಕೆ ಸಿಗಬೇಕಾದ ಸಾರಭೂತವಾದ ವಸ್ತುವನ್ನ ಭಗವಂತ ಚಂದ್ರನ ಮೂಲಕ ಸಸ್ಯಗಳಲ್ಲಿ ಕೊಟ್ಟು ಅದನ್ನ ನಾವು ಸ್ವೀಕರಿಸುವಂತೆ ಮಾಡಿದ. ನಮ್ಗೆ ಡೈರೆಕ್ಟ್ ಮೈ ಮೇಲೆ ಬೆಳದಿಂಗಳು ಹಾಕಿದ್ರೆ ಒಂದೋ ನಿದ್ದೆ ಮಾಡ್ತೇವೆ, ಇಲ್ಲ ನಾವ್ ಇನ್ನೇನೋ ಒಂದು ಪಬ್ ಕ್ಲಬ್ಗಳನ್ನು ಯೋಚನೆ ಮಾಡಿ ಒಂದು 4 ಟೈಮ್ ಹಾಳು ಮಾಡ್ತೇವೆ. ಬಿಟ್ರೆ ಚಂದ್ರನ ಸನ್ನಿಧಾನದಲ್ಲಿ ಕೂತ್ಕೊಳ್ಳೋದೇ ಒಂದು ದೊಡ್ಡ ಭಾಗ್ಯ ಅನ್ನೋದನ್ನ ನಾವು ತಿಳ್ಕೊಳ್ಳಲ್ಲ. ಹೌದು, ಒಳ್ಳೇದು ಅಂತಂದ್ರೆ ಅದ್ರ ರಸ ಗುಣ ಇದೆ.
ಮೈಗೆ ಬಿದ್ರೆ ಅದರ ರಸಾತ್ಮಕವಾದ ಗುಣವನ್ನ ತಗೊಳುತ್ತೆ. ಚಂದ್ರನ ಗುಣವೇ ಹಾಗೆ. ಅಹಂ ವೈ ಏನ್ ಪ್ರಾಕೃತಿಕನ ನಮ್ ತರನೇ ಪ್ರಾಕೃತಿಕ, ಆದ್ರೆ ವೈಕೃತವಾದ ಶರೀರದ ಹಾಗೆ ಅವರಿಗೆ ಬಾಧೆ ಇಲ್ಲ. ವಾಯುರನಿಲ ಅಮೃತ ಮತೇದಂ ಭಸ್ಮಾಂತಂ ಶರೀರಂ. ಈ ಯಾಜ್ಞೀಯ ಮಂತ್ರೋಪನಿಷತ್ತಿನಲ್ಲಿ ವಾಯು ಅಮೃತ ಮತೇದಂ ಭಸ್ಮಾಂತಂ ಶರೀರಂ, ನಮ್ಮ ಹಾಗೆ ಶರೀರ ಇದೆ ಆದ್ರೆ ಶರೀರದ ಬಾಧೆ ಇಲ್ಲ. ಹೇಗೆ ದಗ್ಧ ಪಟಾಯಮಾನ, ಪೇಪರ್ ರಾಶಿ ಇರುತ್ತೆ, ದೂರದಲ್ಲಿ ನಿಂತು ನೋಡಿದ್ರೆ ಅದು ಅಕ್ಷರಗಳು ಕಾಣುತ್ತೆ, ಆದ್ರೆ ಈ ಕೈ ಇಟ್ರೆ ಎಲ್ಲ ಭಸ್ಮ ಆಗೋಗುತ್ತೆ, ಅಕ್ಷರಗಳೆಲ್ಲ ಹೊರಟೋಗುತ್ತೆ. ಅವರಿಗೆ ಶರೀರ ಆ ದಗ್ಧ ಪಟದಂತೆ, ಕೈ ಇಟ್ರ ಪೂರ್ತಿ ನಾಪತ್ತೆ ಆಗ್ಬಿಡುತ್ತೆ, ಪೇಪರೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಭಕ್ತರನ್ನು ಉದ್ಧಾರ ಮಾಡ್ಲಿಕ್ಕೋಸ್ಕರ ಕೆಲವೊಮ್ಮೆ ತಗೊಳ್ತಾರೆ. ಆದ್ರೆ ಮೂಲದಲ್ಲಿ ಎಂದೂ ಕೂಡ ಪರಶುಕ್ಲ ತ್ರಯರಿಗೆ ಯಾವುದೇ ರೀತಿಯಾದ ವೈಮನಸ್ಯ ದೇವರ ಜೊತೆಗಿಲ್ಲ. ಅಷ್ಟು. ಏತೇನ ಸರ್ವೇ ವ್ಯಾಖ್ಯಾತಾಃ. ಅಹಂ ವೈ ಶ್ವಾ ನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ. ನಾನೇ ಶ್ವಾ ಪ್ರಾಣಿಗಳಲ್ಲಿ, ನರಹ ಮನುಷ್ಯನಾಗಿ, ಪ್ರಾಣಿನ ದಳ ದೇಹದಲ್ಲಿ, ಪ್ರಾಣಿನಾಂ ದೇಹಂ ಆಶ್ರಿತಃ. ಅದು ಒಂದು ಒಟ್ಟಿಗೆ ಓದ್ಬೋದು, ಬಿಡಿಸಿಯೂ ಓದ್ಬೋದು. ಅಹಂ ವೈ ನಾನೇ ಶ್ವಾ ಆಗಿ, ನರನಾಗಿ, ಉತ್ತಮವಾದ ನರ ಸ್ವರೂಪದಲ್ಲಿ ಸಾಧನೆ ಮಾಡ್ಲಿಕ್ಕೆ ಬೇಕಿರುವ ಶರೀರದಲ್ಲೂ ನಾನಿರ್ತೇನೆ. ತಿರುಗಾಡ್ಕೊಂಡು ಹುಡುಕ್ತಾ ಊಟ ಮಾಡುವಂತ ನಾಯಿಯಲ್ಲೂ ಕೂಡ ನಾನಿದ್ದೇನೆ. ಈ ಪ್ರಾಣಿಗಳ ಶರೀರದಲ್ಲಿ, ಪ್ರಾಣಿ ಅಂದ್ರೆ ಮನುಷ್ಯನು ಪ್ರಾಣಿನೇ. ಪ್ರಾಣಹಾಸ್ಯ ಸ್ಥಿತಿ ಪ್ರಾಣಿ. ಪ್ರಾಣಿ ಅಂತ ಬೈದ ತಕ್ಷಣ ಏನು ಮೂಗು ಹುಬ್ಬೇರಿಸ್ಬೇಕಾಗಿಲ್ಲ. ಪ್ರತಿಯೊಂದು ಜೀವಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಭೋಗಿಸ್ಲಿಕ್ಕೆ ಬಂದದ್ದು. ಆದ್ರೆ ಭೋಗದ ಪ್ರಜ್ಞೆ ಇದ್ದಾಗ ಯಾಗ ಆಗುತ್ತೆ, ಭೋಗದ ಪ್ರಜ್ಞೆ ಇಲ್ಲದೆ ಇದ್ರೆ ಅದು ಭೋಗನೆಯಾಗಿ ಅವನನ್ನ ಭೋಗಿಸಿ ಬಿಡುತ್ತೆ. ಅಂದ್ರೆ ವಿಷಯ ಪದಾರ್ಥಗಳೇ ಅವನನ್ನ ನುಂಗಿ ಬಿಡುತ್ತೆ. ಪ್ರತಿಯೊಬ್ಬ ಮನುಷ್ಯನು ಊಟ ಅಂತೂ ಮಾಡ್ಬೇಕಾ? ತಪ್ಪಿಸ್ಲಿಕ್ಕಾಗಲ್ಲ, ಹಸಿವಾಗುತ್ತೆ. ಹಾಗಾದ್ರೆ ಅದನ್ನೇ ಒಂದು ಪೂಜೆ ಅಂತ ಮಾಡು. ನಾನ್ ದಾರಿ ಹೇಳ್ಕೊಡ್ತೇನೆ, ನಾನು ಅದಕ್ಕೆ ಬೇಕಾದ ಪೀಠಿಕೆಯನ್ನು ಹಾಕ್ತೇನೆ. ನಾನೇ ಸಕಲ ಪ್ರಾಣಿಗಳ ಶರೀರದಲ್ಲಿ ತಿನ್ನುವ ಅನ್ನವನ್ನ ಮೇಲ್ಭಾಗದಲ್ಲಿ ಪ್ರಾಣವಾಗಿ, ಕೆಳಭಾಗದಲ್ಲಿ ಅಪಾನವಾಗಿ ರಕ್ಷಿಸಿ, ಜಠರಕ್ಕೆ ಕೊಂಡೊಯ್ದು ಜೀರ್ಣವಾಗಿಸಿ, ಅದರ ಒಳಗೆ ಭಾಗದಲ್ಲಿ ರಕ್ತವಾಗುವ ಭಾಗ ಯಾವುದು, ಮಾಂಸವಾಗುವ ಭಾಗ ಯಾವುದು, ನರಮಂಡಲ ಆಗುವ ಭಾಗ ಯಾವುದು, ಸೂಕ್ಷ್ಮ ಕಣ್ಣಾಗ್ಬೇಕಾದ ಯಾವುದು, ಕಿವಿಯ ಭಾಗಕ್ಕೆ ಯಾವುದು ಹೋಗಿ ಸೇರ್ಬೇಕು, ಹೀಗೆ ಜೀವಕೋಶಗಳ ರಾಶಿ ನಿತ್ಯ ಪ್ರಾಣಾರ್ಪಣೆ ಮಾಡ್ತಾ ಇದ್ದಂತೆಯೇ ಆ ಪ್ರಾಣಾರ್ಪಣೆ ಆಗುವ ಪೂರ್ವದಲ್ಲಿ ಅದರೊಳಗೆ ಇಂತಹ ಯಾವುದು ರಾಸಾಯನಿಕ ದ್ರವ್ಯ ಸೇರಿದಾಗ ಅದು ಹುಟ್ಟುವ ಮುನ್ನ ಹೊಸತನ್ನ ಇನ್ನೆರಡು ಹುಟ್ಟಿಸಿಯೇ ಹೋಗುತ್ತೆ. ಒಂದು ಜೀವಕೋಶ ಸಾಯುವುದು ಅಂದ್ರೆ ಅದು ಎರಡು ಜೀವಕೋಶಗಳನ್ನ ಸಿದ್ಧಪಡಿಸುವುದು ಅಂತ ಅರ್ಥ. ಹಾಗೆ ಪ್ರಾಣಿಗಳ ದೇಹದಲ್ಲಿ ತಿಂದ ಅನ್ನದ ಜೀರ್ಣಕ್ರಿಯೆಗೆ ಕಾರಣವಾಗಿ ನಿಂತವನು ಭಗವಂತನೇ. ನಾನೇ ಮಾಡ್ತೇನೆ ಅಂತ ಹೇಳ್ತಾನೆ, ಆದ್ರೆ ಸಹಕಾರ ತಗೊಳ್ತೇನೆ. ಪ್ರಾಣಾಪಾನ ಸಮಾಯುಕ್ತ ಅನ್ನಂ ಚತುರ್ವಿಧಂ ಪಚಾಮಿ. 4 ವಿಧದ ಅನ್ನವನ್ನ ಪಚಾಮಿ, ಪಾಕ ಮಾಡ್ತೇನೆ. ಏನು ಪಚಾಮಿ? ಹೇಗದು 4 ರೂಪ? ಒಂದು ಸುರಿಯುವುದು, ಇನ್ನೊಂದು ತಿನ್ನುವುದು, ಇನ್ನೊಂದು ಮೆಲ್ಲುವುದು, ಇನ್ನೊಂದು ಕುಡಿಯುವುದು. ಮೆಲ್ಲುವುದು ಅಂದ್ರೆ ಈ ಚಾಕ್ಲೇಟ್ ಇತ್ಯಾದಿಗಳ ತರ, ಅಥವಾ ಲೇಹ್ಯ ಇತ್ಯಾದಿಗಳ ತರ, ಚೀಪು ತರ. ಇನ್ನೊಂದು ಜಗ 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 ಕಚ್ಚಿ ತಿನ್ನುವುದು, ಒಟ್ಟು ಜಗದು ತಿನ್ನುವುದು. ಇನ್ನೊಂದು ಸವಿದು ತಿನ್ನುವುದು, ನಾಲಿಗೆಯಲ್ಲಿ ಚಪ್ಪರಿಸಿ ಪ್ರತಿಯೊಂದನ್ನು ಕೂಡ, ಸಣ್ಣ ಪದಾರ್ಥ ಇದ್ರು ಕೂಡ ನಾಲಿಗೆ ತುದಿಗೆ ಹಾಕಿ ಒಂದ್ಸರ್ತಿ ಲೊಟ್ಟೆ ಹೊಡೆದು ಆಮೇಲೆ ಇದು ಚೆನ್ನಾಗಿದೆ ಅಂತ ಎಲ್ಲರಿಗೂ ಹೇಳಿ ಎಲ್ಲರಿಗೂ ಹಾಕ್ಸಿ ಚೋಷ್ಯ. ಅನ್ನ ಅನ್ನೋದು 4 ವಿಭಾಗದಲ್ಲಿ ಇರುವುದನ್ನ ಲೇಹ್ಯ ಚೋಷ್ಯ. ಹೇಗೆ? ಪ್ರಾಣಾಪಾನ ಸಮಾಯುಕ್ತ. ಪ್ರಾಣ ಮತ್ತು ಅಪಾನರನ್ನೇ ನಾನು ಜೊತೆಯಾಗಿ ಇಟ್ಟುಕೊಂಡು
ತಿನ್ನುವ, ಚೀಪುವ, ನೆಕ್ಕುವ, ಕುಡಿಯುವ. ಈ ಅನ್ನ ತಿನ್ನುವುದು, ಹೌದು. ಅಂದ್ರೆ ನಾವು ಕನ್ನಡದಲ್ಲಿ ಇಲ್ಲಿ ಹಾಗೆ ಮಾತಾಡ್ತಾರೆ, ವಸುತ ಊಟ ಮಾಡುವುದು, ಊಟ ತಿನ್ನುವುದಲ್ಲ, ತಿಂಡಿ ತಿನ್ನುವುದು. ತಿಂಡಿ ಅಂತ ಅನ್ನೋದು ಕಡಿಮೆ ಪ್ರಮಾಣದ್ದು. ಊಟದಷ್ಟೇ ಫಲಾಹಾರ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಮ್ಮದು ನಿತ್ಯ ಆಚರಣೆ ಹೇಗೆ ಅಂತ ಕೇಳಿದ್ರೆ, ಇಲ್ಲ ರಾತ್ರಿ ಏನು ತಗೊಳ್ಳಲ್ಲ, ಊಟದಷ್ಟೇ ಫಲಾಹಾರ ಅಂತ. ಅದು ಆಹಾರದ ವ್ಯವಸ್ಥೆಗೆ ಹೊಂದುವಂಥದ್ದಲ್ಲ. ಹಾಗಾಗಿ ಉಣ್ಣುವುದು ಅಂತ ಅರ್ಥ ಊಟ ಅಂದ್ರೆ. ಇನ್ನು ಚಪ್ಪರಿಸಿ ಚೀಪಿ ತಿನ್ನೋದು, ಇನ್ನೊಂದು ಸುರಿದು ನಾಲಿಗೆಯಿಂದ ನೆಕ್ಕಿ, ಈ ಚೋಷೆ ಎಲ್ಲ ನಾಲಿಗೆಯಲ್ಲಿ ಹಾಕಿ ಚೀಪಿ ತಿನ್ನೋದು. ಪ್ರತಿಯೊಂದು ಕಣಕಣಗಳು ರಸವಾಗಿ ದೇಹದೊಳಗೆ ಸೇರಿದ್ರೆ ಅದು ಚೆನ್ನಾಗಿರುತ್ತೆ, ಚಾಕ್ಲೇಟ್ ತರ. ನಾಲ್ಕನೇದು ಪೇಯ, ಘಟ 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 ಕುಡಿಯುವುದು. ಹೀಗೆ 4 ಪದಾರ್ಥಗಳನ್ನು, ಆಹಾರಗಳನ್ನು ನಾನೇ ಪಚಾಮಿ, ನಾನೇ ಕರಗಿಸ್ತೇನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಎಲ್ಲರ ಹೃದಯದಲ್ಲಿ ನೆಲೆಸಿರುವವನು ನಾನೇ. ಸರ್ವಸ್ಯ ಹೃದಯ ಸನ್ನಿವಿಷ್ಟ, ಮತ್ತಃ ನನ್ನಿಂದಲೇ ಸ್ಮೃತಿ ನೆನಪು, ಜ್ಞಾನಂ ತಿಳುವಳಿಕೆ, ಅಪೋಹನ ಮರೆವು, ಇದಿಷ್ಟೂ ಉಂಟು ಮಾಡುವುದು ನಾನೇ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ವೇದೈಹಿ ಸರ್ವೈರಪಿ ಅಹಂ ವೇದ್ಯ, ಸರ್ವೈರಪಿ ವೇದೈಹಿ ಏವ ಅಹಂ ವೇದ್ಯ, ಸರ್ವೈಹಿ ವೇದೈಹಿ ಏವ ಸರ್ವೈಹಿ ವೇದೈಹಿ ಅಪಿ ಅಹಂ ವೇದ್ಯ ಏವ. ಏವ ಶಬ್ದವನ್ನ ನೀವು ವೇದೈಶ್ಚ ವೇದಗಳಿಂದಲೂ, ವೇದೈರೇವ ವೇದಗಳಿಂದಲೇ, ಸರ್ವೈರೇವ ಎಲ್ಲಾ ವೇದಗಳಿಂದ, ಕೇವಲ ಮಹಾಭಾರತ ರಾಮಾಯಣ ಮಹಾಭಾರತ ಇವುಗಳನ್ನು ಬಿಟ್ಟಲ್ಲ. ಯಾಕಂದ್ರೆ ಅದು ಪಂಚಮ ವೇದ. ಋಕ್ಯಜುಸ್ಸಾಮ ಅಥರ್ವ ಆದ್ಮೇಲೆ ಪಂಚಮ ವೇದ ಭಾರತಾದಿಗಳು. ಇದೆಲ್ಲವನ್ನು ಸೇರಿಸಿ ವೇದಗಳು ಅಂತ ತೆಗೆದುಕೊಂಡಾಗ ಅಷ್ಟೂ ವೇದಗಳಿಂದ ಪ್ರತಿಪಾದ್ಯನಾದವು ನಾನೇ. ನಾನೇ ಅದು ಏಕಾರ ಏವಕಾರ ಅನ್ನೋದು ನಿಶ್ಚಯ ಅರ್ಥವನ್ನ ಹೇಳುತ್ತೆ. ವೇದ್ಯ ಏವ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಅಂತ ದೇವರನ್ನ ಕರೆಯುವಾಗ ವೇದ್ಯ ತಿಳಿಯಲೇಬೇಕ. ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಅಂತ ಸ್ತೋತ್ರ ಮಾಡುವಾಗ ದೇವರನ್ನ ಜ್ಞೇಯ ತಿಳಿಯಲೇಬೇಕಾದವನು ಅಂತ ಹೇಳುತ್ತೆ. ಹಾಗಾಗಿ ವೇದ್ಯ ಏವ ವೇದೈರೇವ ವೇದ್ಯ ಅಹಮೇವ ವೇದ್ಯ ಅಹಂ ವೇದ್ಯ ಏವ ವೇದಾಂತ ಕೃತ್ ಏವ. ನಾನು ವೇದವನ್ನು ರಚಿಸಿದ್ದಲ್ಲ, ವೇದವನ್ನ ನಾನು ರಚಿಸಲಿಲ್ಲ, ವೇದವನ್ನ ಉಚ್ಚರಿಸಿದೆ, ವೇದಾಂತವನ್ನು ರಚಿಸಿದೆ. ವೇದಾಂತ ರಚಿಸಿದ್ದು ಅಂದ್ರೆ ಸೂತ್ರಗಳ ರಚನೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಯಾವ ಸುರುವಿನ ಮೊದಲ ಸೂತ್ರದ ಸಾಲಿದೆ, ಅಂತಹ ಸೂತ್ರಗಳಿಂದ ವೇದಗಳಿಗೆ ನಿರ್ಣಯ ಹೇಗೆ ಮಾಡಬೇಕು ಅಂತ ಹೇಳಿದವನು ನಾನೇ. ವೇದಾಂತ ಕೃದೇವ ಕೊನೆಯದ್ದು ಅದು ಅವನೇ ಹೇಳಿದ. ವೇದ ವಿದೇವ, ನಾನೇ ವೇದವನ್ನು ವಿತ್. ಇನ್ಯಾರೂ ಕೂಡ ಪೂರ್ಣವಾಗಿ ವೇದವನ್ನು ತಿಳಿದವರಿಲ್ಲ. ಉಳಿದವರೆಲ್ಲ ಚೂರು ಚೂರು ಚರ್ಮುರಿ, ಅಲ್ಲಲ್ಲ ಗೊತ್ತಿರುತ್ತೆ. ಪೂರ್ಣ ಯಾರಿಗೂ ಗೊತ್ತಿಲ್ಲ. ಪೂರ್ಣ ಗೊತ್ತಿರುವುದು ಅದು ನನಗೆ ಮಾತ್ರ. ವೇದೈಹಿ ವೇದಾಂತ ಕೃದೇವ ವೇದ ವಿದೇವ ಅಹಂ. ನಾನು ವೇದವಿತ್ತೇ ಆಗಿದ್ದೇನೆ. ವೇದಾಂತ ವೇದದ ಬಗ್ಗೆ ತಿಳಿಯದೆ ನೀವು ಈ ವೇದದಿಂದ ಪ್ರತಿಪಾದ್ಯರು ಅಂತ ಹೇಳಿದ್ರೆ ಏನರ್ಥ? ಅದಕ್ಕೆ ನಿಮ್ಗೆ ವೇದದ ಬಗ್ಗೆ ಗೊತ್ತಿಲ್ಲ, ನಾನೊಂದು ವೇದ ಮಂತ್ರ ಉಲ್ಲೇಖ ಮಾಡಿ ಅದಕ್ಕೆ ಅರ್ಥ ನೀವು ಅಂತ ವ್ಯಾಖ್ಯಾನ ಮಾಡಿಬಿಡ್ತೇನೆ. ಅದು ನನ್ನ ಸಾಮರ್ಥ್ಯ ಆಯ್ತು ಹೊರತು ಆ ಮಂತ್ರದಿಂದ ಪ್ರತಿಪಾದ್ಯವಾಗುವ ಯಾವ ಗುಣಗಳು ಒಬ್ಬ ಎದುರುಗಡೆ ವ್ಯಕ್ತಿಯಲ್ಲಿ ಇಲ್ಲ ಅಂದಾಗ ಅವನು ವೇದಾಂತ ಕೃತ್ತಲ್ಲ, ವೇದವಿತ್ತಲ್ಲ. ಅದಕ್ಕೆ ದೇವರು ಹೇಳಿದ ವೇದವಿದೇವ, ನಾನೇ ವೇದವನ್ನ ಸರಿಯಾಗಿ ತಿಳಿದವನು. ಯಾರಿಗುಂಟು ಇಷ್ಟು ಧೈರ್ಯ ತಿಳಿದಿದ್ದೇನೆ ಅಂತ ಹೇಳಲಿಕ್ಕೆ? ನಮ್ಗಂತೂ ಯಾರಿಗೂ ಇಲ್ಲ. ಇದು ಸ್ಪಷ್ಟ. ನಮಗೂ ದೇವರಿಗಿರುವ ಅಂತರವನ್ನ ಹೇಳಲಿಕ್ಕೆ ಯಾವ ಕಾಲಕ್ಕೂ ನಾವು ಎಷ್ಟು ಸಾವಿರ ಶತಶತಮಾನಗಳ ಸಹಸ್ರಮಾನ ಅಲ್ಲ, ಕಲ್ಪಮಾನಗಳಿಂದಲೂ ಕೂಡ ಯಾರು ಕೂಡ ಸಮಗ್ರ ವೇದವನ್ನ ನಾನು ತಿಳಿದು ಜಗತ್ತಿಗೆ ಉಪದೇಶ ಮಾಡ್ತೇನೆ ಅಂತ ಹೇಳಿದವನಿಲ್ಲ. ಹೇಳಲಿಕ್ಕಾಗುದು. ಹೇಳ್ತಾ ಇದ್ದಾನೆ ಅಂದ್ರೆ ಅವನು ಡೋಂಗಿ ಹೇಳ್ತಿದ್ದಾನೆ ಅಂತ ಅರ್ಥ. ಯಾಕಂದ್ರೆ ಅದು ಪೂರ್ಣವಾಗಿ ತಿಳುವಳಿಕೆ ಬರಬಹುದಾದದ್ದು ಯಾರಿಗೆ ಅಂದ್ರೆ ಎಲ್ಲ ವಸ್ತುಗಳ ಬಗ್ಗೆ ಗೊತ್ತಿದ್ದು. ಅದು ಹೇಗೆ ತಾನೇ ಸೃಷ್ಟಿ ಮಾಡಿ
ತಾನೇ ಅದರ ಒಳಗೆ ಪ್ರವೇಶಿಸಿ ಅದಕ್ಕೆ ಏನೇನಾಗ್ಬೇಕು ಅಂತ ಶರೀರದ ಒಳಗಿನ ರಚನೆಯನ್ನ, ಜಡವಾದ್ರೆ ಏನಿಲ್ಲ, ಜಡವಾದ್ರೆ ಜಡದ್ದೇ ಒಂದು ವಿಶಿಷ್ಟವಾದ ಬಾಡಿ ಇದೆ. ಈಗ ಮರ ಆದ್ರೆ ಸೀಳುವ ಗುಣ, ಕಲ್ಲಾದ್ರೆ ಹೇಗೆ ಒಡೆಯುವ ಗುಣ, ಹೀಗೆ ಅದಕ್ಕೆ ಆದ ಒಂದು ಕ್ವಾಲಿಟಿ ಇದೆ. ಆ ಕ್ವಾಲಿಟಿ ಬಿಟ್ಟು ಶರೀರಕ್ಕೆ ಬಂದಾಗ, ಮನುಷ್ಯನ ಶರೀರ ಅಥವಾ ಪ್ರಾಣಿಗಳ ಶರೀರಕ್ಕೆ ಅಂತ ಬಂದಾಗ, ನೂರಾರು ತರದ ಶರೀರದಲ್ಲಿ ನೂರಾರು ತರದ ವೈಶಿಷ್ಟ್ಯಗಳು ಇವೆ. ಅದು ಭಗವಂತನ ಅಸ್ತಿತ್ವದಿಂದಲೇ ಬರುವಂತದ್ದು. ಅದು ನಾನೇ. ಇನ್ನು ಇಡೀ ಶಾಸ್ತ್ರದ ಸಾರವನ್ನ ಇನ್ನೊಂದು 4 ಪದ್ಯಗಳಲ್ಲಿ ಹೇಳ್ತಾರೆ. ಇದು ಎಲ್ಲಾ ಆಚಾರ್ಯರು ಕೂಡ ಒಪ್ಪಿಕೊಂಡ ಮಾತು, ಕೇವಲ ಯಾರೋ ಒಬ್ಬರಲ್ಲ. ಎಲ್ಲಾ ಆಚಾರ್ಯರು ಕೂಡ ಈ ಮಾತಿಗೆ ಅವರ ವಿರೋಧವೇ ಇಲ್ಲ. ಇಡೀ ಶಾಸ್ತ್ರಗಳ ಸಾರ ಭಾರತ. ಭಾರತದ ಸಾರ ವಿರಾಟೋದ್ಯೋಗ ಸಾರವಾನ್ ಅಂತ ಅದೆರಡು ಪರ್ವಗಳನ್ನು ವಿಶೇಷವಾಗಿ ಹೇಳ್ತಾರೆ. ಇನ್ನೂ ಸಾರವತ್ತಾದದ್ದು ಬೇಕು ಅಂದ್ರೆ ಗೀತೆಗೆ ಬನ್ನಿ. 18 ಅಧ್ಯಾಯದ ಗೀತೆ. ಇನ್ನೂ ಸಾರವಾದದ್ದು ಬೇಕು 15ನೇ ಅಧ್ಯಾಯಕ್ಕೆ ಬನ್ನಿ. ಅದರಲ್ಲಿ ಇನ್ನೂ ಆದದ್ದು ಬೇಕು ತತ್ರ ಶ್ಲೋಕ ಚತುಷ್ಟಯಂ. ಯಾವುದೆಲ್ಲ? ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಅಂತ ಶುರುವಾಗಿ, ಯಸ್ಮಾಕ್ಷರಮತೀತೋಹಂ ಅಕ್ಷರಾತ್ ಪಿಚೋತ್ತಮಃ ಯೋ ಮಾಮೇವ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ ಸ ಸರ್ವವಿತ್ ಸರ್ವಭಾವೇನ ಭಾರತ ಭಜತಿ ಮಾಂ ಸರ್ವಭಾವೇನ ಭಾರತ ಅನ್ನುವ ಮಾತಿನ ತನಕದ 4 ಸಾಲುಗಳು ಅದು ಇಡೀ ಜಗತ್ತನ್ನ ಸರಿಯಾಗಿ ವಿವರಣೆ ಮಾಡುವಂತಹ 2 ಸಾಲುಗಳು. ಏನಿದೆ? ಇಮವು ಅವರು ಈ ಮಾತನ್ನ ಯಾವಾಗ ಹೇಳಿದ್ರು ಕೂಡ ಇದು ಈ ಕಾಲದಲ್ಲಿ ಇದು ಬಾಧಿತ, ಈಗ ಈ ಶ್ಲೋಕ ಹೇಳಲಿಕ್ಕಾಗುದಿಲ್ಲ ಅನ್ನುವ ಸ್ಥಿತಿ ಇಲ್ಲ. ಇದು ಎಲ್ಲಾ ಕಾಲಕ್ಕೂ ಒಪ್ಪಿಗೆ ಆಗುವಂತ, ಎಲ್ಲಾ ವಿದ್ವಾಂಸರು ಕೂಡ ಒಪ್ಪಿಕೊಂಡಿರುವಂತ ಸಂಗತಿ. ಆಮೇಲೆ ಪ್ಲೇಟ್ ಚೇಂಜ್ ಮಾಡ್ಬೋದು. ಇಲ್ಲ ಅದು ನಾನು ಹಾಗೆ ಹೇಳಿದ್ದಲ್ಲ, ನನ್ನ ಅಭಿಪ್ರಾಯ ಹೀಗಿತ್ತು, ಅದು ರೆಕಾರ್ಡ್ ಆಗುವಾಗ ಸರಿ ರೆಕಾರ್ಡ್ ಮಾಡಿಲ್ಲ, ನನ್ನ ಉದ್ದೇಶದಲ್ಲಿ ಹಾಗಿರಲಿಲ್ಲ, ಅವ್ರು ಮೈಕ್ ಆಗ ಸರಿ ಹಿಡಿಲಿಲ್ಲ, ನಾನು ಹೇಳಿದ ಮುಖ್ಯವಾದ ಮಾತೆ ಕೇಳಿಸ್ಲಿಲ್ಲ, ಅದರಿಂದ ನಿಮ್ಗೆಲ್ಲ ತಪ್ಪು ಕಲ್ಪನೆ ಬಂದಿದೆ ಅಂತ ಏನೇನೋ ಅದನ್ನ ಆಮೇಲೆ ತಿಪ್ಪೆ ಸಾರಿಸ್ಬೋದು. ಏನೇ ತಿಪ್ಪೆ ಸಾರಿಸಿದ್ರು ಅದು ಮೊದಲು ಹೇಳಿದ ಮಾತಂತೂ ಉಳಿದೋಗ್ಬಿಡುತ್ತೆ. ಹಿಂದೆ ಎಲ್ಲ ಬರೀ ಮುಂಚೆ 10 ಬಾರಿ 100 ಬಾರಿ ಯೋಚಿಸುವಂತಿದೆ. ಶತಂ ವದ ಏಕಮಪಿ ಮಾಲಿಕ ಅಂತ, 100 ಹೇಳು, ಒಂದನ್ನಾದ್ರೂ ತಿಳಿಯದೆ ಬರಿಬೇಡ ಅಂತ. ಯಾಕಂದ್ರೆ ದಾಖಲೆ ಅದು. ಈಗ ಏನು ಅಂದ್ರೆ ಶತಂ ವಿಹಾಯ ಏಕಂ ನವದ, ಬೇರೆ ಏನ್ ಮಾಡಿದ್ರು ಸರಿ ಹೇಳುವ ವಿಷಯ. ಯಾಕಂದ್ರೆ ಬರವಣಿಗೆ ಹಾಗೆ ಇದು ಕೂಡ ದಾಖಲೆ. ಈಗ ನಾಳೆ ಇದು ದಾಖಲೆಯಾಗಿ ಎಲ್ಲಾ ಕಡೆಯಲ್ಲಿ ಪ್ರಸಾರ ಆದಾಗ ಈ ತಪ್ಪು ಕೂಡ ಇವರದ್ದೇ, ಇವರಿಗೆ ಗೊತ್ತಿರ್ಲಿಲ್ಲ, ಅಯ್ಯೋ ಅದು ತಪ್ಪಿ ಹೇಳದೆ ಅಂತ ಹೇಳಿದ್ರೆ ಅವ್ರು ಯಾರು ಕೇಳಲ್ಲ. ನಾಳೆ ಇದನ್ನ ಬಳಸಿಕೊಳ್ಳುವ ಮುಂಚೆ ನಮಗೆ 100 ಸರ್ತಿ ಪ್ರಜ್ಞೆ ಇರ್ಬೇಕು, ನಾನೇನ್ ಮಾತಾಡ್ತಾ ಇದ್ದೇನೆ ಅಂತ. ಬರುತ್ತೆ ಯಾವತ್ತೋ ಒಂದು ದಿವಸ ತಿಳಿಯದೆ ಏನೋ ಒಂದು ಮಾತಾಡುವುದಾಗುತ್ತೆ. ಆದ್ರೆ ಇದರ ಮುಂದೆ ಕೂತು ಮೇಲೆ ನಾವು ಇದರಿಂದ ಹೇಳುವ ಪ್ರತಿಯೊಂದು ಸಂಗತಿಯೂ ಕೂಡ ಅದು ಸಾರ್ವಜನಿಕವಾಗಿ ಮುಟ್ಟತ್ತೆ ಅನ್ನೋದು ಗೊತ್ತಿರ್ಬೇಕು ನಮ್ಗೆ. ಹಾಗಾಗಿ ಕೆಲವೊಮ್ಮೆ ಇವ್ರು ಯಾರೋ ಪ್ರಶ್ನೆ ಕೇಳಿ ಇಲ್ಲಿ ರೆಕಾರ್ಡ್ ಮಾಡಿದ್ರೆ ಅದು ಅವ್ರಿಗೆ ಉತ್ತರ ಆಗಿರುತ್ತೆ ಹೊರತು ರೆಕಾರ್ಡ್ ಕೇಳೋರಿಗೆ ಉತ್ತರ ಆಗಿರುವುದಿಲ್ಲ. ಇದ್ರ ಬಗ್ಗೆಯೂ ನಮ್ಗೆ ಎಚ್ಚರ ಬೇಕು. ಕೆಲವೊಂದ್ ಸರ್ತಿ ಕೇಳದೆ ಹಾಗೆ ರೆಕಾರ್ಡ್ ಆಗಿ ಹೋಗುತ್ತೆ. ಆಮೇಲೆ ಅದನ್ನ ಪ್ರಸಾರ ಮಾಡುವಾಗ ಏನು ಹೀಗೆ ಮಾತಾಡ್ತಾರೆ ಹಾಗೆ ಮಾತಾಡ್ತಾರೆ ಅಂತ ಮಾತು ಬರುತ್ತೆ. ಆದ್ರೆ ಅದು ಈಗ ಒಂದೇ ಪ್ರಶ್ನೆಯನ್ನ 5 ಜನ ಕೇಳಿದ್ರೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಉತ್ತರ ಬರುತ್ತೆ. ಯಾಕಂದ್ರೆ ಅವ್ರಿರುವ ಸಿಚುವೇಶನ್ ನೋಡ್ಕೊಂಡು ಅದಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ. ಈ ಜನರಲ್ ಆಗಿ ಎಲ್ಲರೂ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಅದು ಸರಿ. ನನ್ನೊಂದು ವ್ಯಕ್ತಿಗತವಾದ ಪ್ರಶ್ನೆಯನ್ನು ನಾನು ಇಟ್ಕೊಂಡು ಅದನ್ನು ಕೇಳಿದ್ರೆ ಹಾಗದು ವ್ಯಕ್ತಿಗತವಾಗಿಯೇ ಉತ್ತರವನ್ನ ತಗೊಳ್ಬೇಕು ಹೊರತು ಎಲ್ಲರಿಗೂ ಉತ್ತರ ಅಂತ ತಗೊಳ್ಳಿಕ್ ಹೋಗ್ಬಾರ್ದು. ಇಲ್ಲಿ ಅಂತಹ ಒಂದು 4 ಸಾಲುಗಳಿಂದ ಶಾಸ್ತ್ರದ ಸಾರವನ್ನ ಹೇಗೆ ಬಿಡಿಸಿದ್ದಾನೆ ನೋಡುವುದಾದ್ರೆ, 2 ಪುರುಷರಿದ್ದಾರೆ, ದ್ವಾವಿಮೋ ಪುರುಷೋ ಲೋಕೆ. ಅವ್ರ ಹೆಸರು ಕ್ಷರ ಮತ್ತು ಅಕ್ಷರ ಅಂತ. ಕ್ಷರ ಮತ್ತು ಅಕ್ಷರ ಅಂತ, ಒಂದು ಕ್ಷರ ಗ್ರೂಪು, ಇನ್ನೊಂದು ಅಕ್ಷರ ಗ್ರೂಪು. ಈ 2 ಗ್ರೂಪುಗಳಲ್ಲಿ ಕ್ಷರ ಸರ್ವಾಣಿ ಭೂತಾನಿ, ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ. ಸರಿ, 2 ಕ್ಷರ ಅಕ್ಷರಗಳ ಪುರುಷಗಳ ಪರಿಚಯವನ್ನ ಮಾಡಿಕೊಟ್ರಿ. ಕ್ಷರ ಅಕ್ಷರ ಅಂತ 2 ಇದೆ ಅಂತ. ಈ ಕ್ಷರ ಯಾವುದು ಅಕ್ಷರ ಯಾವುದು ಬಿಡಿಸಿ ಹೇಳಿ. ಸರ್ವಾಣಿ ಭೂತಾನಿ ಕ್ಷರ. ನಾವು ಇವತ್ತು ಪ್ರಪಂಚದಲ್ಲಿ ಏನೇನು ಜೀವರಾಶಿಗಳನ್ನ ನೋಡ್ತಾ ಇದ್ದೇವೆ, ಕಣ್ಣಿಗೆ ಕಾಣ್ತಾ ಇದೆ, ಅದು ಸಣ್ಣ ಹುಳ ಹುಪ್ಪಟೆಯಿಂದ ಹಿಡಿದು ಮ್ಯಾಮೂತ್ ತನಕ ಇನ್ನೇನೇನು ದೊಡ್ಡ ದೊಡ್ಡ ಪ್ರಾಣಿಗಳಿವೆ ಅದೆಲ್ಲ ಅಲ್ಲಿಯದ್ದೇ ಡೈನೋಸರ್ ತನಕವೂ ಕೂಡ ಎಲ್ಲವೂ ಕೂಡ ಕ್ಷರ. ಕ್ಷರ ಅಂದ್ರೆ ಹುಟ್ಟಿ ಸಾಯುವಂಥದ್ದು ಅಂತ ಅರ್ಥ. ಹುಟ್ಟಿದೆ ಅಂದ್ರೆ ಸಾಯ್ಲಿಕ್ಕಿದೆ, ಅದು ಫಿಕ್ಸ್. ಅದು ಇಲ್ಲ ನನ್ನ ಪ್ರಕಾರ ನಾನು ಸಾಯುವುದನ್ನ ಮನುಷ್ಯರು ಮಾಡಿರ್ಲಿಲ್ಲ, ನಂಗೆ ಹುಟ್ಟುದ್ ಮಾತ್ರ ಬೇಕಿತ್ತು, ಸಾಯುವುದನ್ನ ನಾನು ಹೇಳಿಲ್ಲ, ಆದ್ರೆ ನಂಗೆ ಈ ವರ ಕೊಡುವ ಹಾಗಿಲ್ಲ ಅಂತ ದೇವ್ರ ಹತ್ರನೂ ನಾಳೆ ನಾವಿವತ್ತು ಮಾಡಿದ್ವಿ, ಅದು ನಮ್ಗೆ ಇಷ್ಟ ಆಗ್ಲಿಲ್ಲ, ವಾಪಸ್ ಬಂದಿದ್ವಿ, ನಮ್ಮನ್ನು ಮತ್ತೆ ಕೊಡಿ ಅಂದ್ರೆ ಕೊಡಲ್ಲ. ನೀವು ಒಂದ್ಸತಿ ಆಯ್ತಿದ್ರೆ ಹೋಯ್ತು.
ಇನ್ನೊಂದ್ ಸರ್ತಿ ಹುಟ್ಟಿ ಬಂದು ಇನ್ನೇನು ಸಾಧನೆ ಮಾಡ್ಬೇಕು ಬಿಟ್ರು ಅದೇನೇ ಇವ್ರು ಯಾರು ಹಿಂದೆ ಮಾಡಿದವನು ಇವತ್ತು ಬಂದಿದ್ದಾನೆ ಅಂದ್ರೆ ಒಪ್ಕೊಳ್ಳಲ್ಲ. ಹಾಗಾಗಿ ಆಯಾ ಶರೀರದಲ್ಲಿ ಏನ್ ಸಾಧನೆ ಮಾಡ್ಲಿಕ್ಕೆ ಆಗುತ್ತೋ ಅದನ್ನ ಶ್ರದ್ಧೆಯಿಂದ ಮಾಡ್ತಾ ಹೋಗಬೇಕು. ಅಂತಹ ಶ್ರದ್ಧೆಯಿಂದ ಮಾಡುವ ಅಕ್ಷರರಾಶಿಗಳು ಅನಂತ. ಆದ್ರೆ ಕೂಟಸ್ಥ ಒಬ್ಳೆ ಅಕ್ಷರ, ಕೂಟಸ್ಥ ಅಕ್ಷರ ಉಚ್ಯತೆ. ಕೂಟಸ್ಥ ಅಂದ್ರೆ ಕೂಟವತ್ ತಿಷ್ಠತಿ. ಕೂಟ ಅಂದ್ರೆ ಆಕಾಶ. ಆಕಾಶದಲ್ಲಿ ನಾವು ಉಗಿದ್ರೆ ಏನಾಗುತ್ತೆ, ವಾಪಸ್ ನಮ್ಮ ಮುಖಕ್ಕೆ ಬರುತ್ತೆ, ಅದು ಅನ್ಸ್ಕೊಳ್ಳಲ್ಲ. ಬೈದ್ರೆ ಗಾಳಿಯಲ್ಲೆಲ್ಲೋ ಹೋಗುತ್ತೆ, ಹೊಡೆದ್ರೆ ಕೈ ಬೀಸಿದ್ದೇ ನೋವು ಬರುತ್ತೆ, ಏನು ಇಲ್ಲ ನಾನು ಕಾಳಿಯನ್ನು ಕತ್ತರಿಸಿ ಕತ್ತರಿಸಿ ಕಚಕಚ ಅಂತ ಮಾಡಿ ತುಂಡರಿಸಿ ಬಿಟ್ಟಿದ್ದೇನೆ ಅಂತಂದ್ರೆ ಆಯ್ತಪ್ಪ, ಆಮೇಲೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಇಲ್ಲ, ತುಂಡು ಎಲ್ಲಿದೆ? ಆಗುದಿಲ್ಲ. ಅದರಿಂದಾಗಿ ಈ ಲೋಕದ ವ್ಯವಹಾರವನ್ನು ನಾವು ಶಾಸ್ತ್ರದಲ್ಲಿ ತೋರಿಸ್ಲಿಕ್ಕೆ ಹೋದ್ರೆ ಕೆಲವೊಮ್ಮೆ ಅವ್ಯವಸ್ಥೆ ಆಗುತ್ತೆ. ಲಕ್ಷ್ಮಿಯ ವಿಷಯದಲ್ಲಿ ಬಹಳ ಎಚ್ಚರದಿಂದ ಮಾತಾಡ್ಬೇಕು. ಅವಳಿಗೆ ಅಕ್ಷರ ಅಂತ ಹೆಸರು, ಆದ್ರೆ ಪುಲ್ಲಿಂಗದ ಶಬ್ದ ಇದೆ ಅಲ್ಲಿ. ಏನ್ರಿ ನಿಮ್ಗೆ ಲಿಂಗ ಜ್ಞಾನ ಇಲ್ಲ, ಬರೀ ಪುಂ ಶಬ್ದ ಅಂತ ಯಾವ್ದಕ್ಕೆ ಹಾಕ್ಬೇಕು ಅಂತ ಗೊತ್ತಿಲ್ಲದವರು ಇದಕ್ಕೆ ವ್ಯಾಖ್ಯಾನ ಮಾಡಿ ಇದು ಸರ್ವಸ್ವ ಶಾಸ್ತ್ರದ ಸಾರ ಅಂತ ಬೇರೆ ತಲೆ ಮೇಲೆ ಇಟ್ಕೊಂಡು ಕೂತಿದ್ದೀರಿ. ನಿಮ್ಗೆ 12ನೇ ಅಧ್ಯಾಯ ಮರ್ತೋಯ್ತು ಅನ್ಸುತ್ತೆ. ಅಲ್ಲಿ ಅಕ್ಷರ ಶಬ್ದವನ್ನ ಅವ್ಯಕ್ತ ಶಬ್ದವನ್ನ ಬಳಸುವಾಗ ಲಕ್ಷ್ಮಿಯಲ್ಲೇ ಬಳಸಿದ್ದು ಅನ್ನೋದು ಪ್ರಸಂಗವಶಾತ್ ಕೂಡ ಗೊತ್ತಾಗುವಂತ ಸಂಗತಿ. ಏನು ಜೀವಭೂತಾಂ 4ನೇ ಅಧ್ಯಾಯ, ಯೇ ಇದಂ ಧಾರ್ಯತೆ ಜಗತ್, ಅಲ್ಲಿ ಅವಳನ್ನ ಅವ್ಯಕ್ತ ಅಂತ ಕರೆದಿದ್ದಾರೆ. ಅದರಿಂದಾಗಿ ಅದೇ ಅವ್ಯಕ್ತವನ್ನ ಇಲ್ಲಿ ಅಕ್ಷರ ಅನ್ನೋ ಶಬ್ದದಿಂದ ಕರೀತಾರೆ. ಯಾಕೆಂದ್ರೆ ಒಟ್ಟಂತೂ ಹಿಂದೆ ಈ ಅಕ್ಷರ ಶಬ್ದವನ್ನ ಲಕ್ಷ್ಮಿ ಅರ್ಥದಲ್ಲಿ ಬಳಸಿದ್ದೆಲ್ಲೋ ಬಂದಿದೆ. ಕೂಟಸ್ಥ ನಾಶವಾಗದೇ ಇರುವಂತಹ ಆಕಾಶ ವಸ್ತುವಿನಲ್ಲಿ ಸದಾ ಅಪ್ರಾಕೃತವಾಗಿ ನೆಲೆಸಿರುವಂತಹ ಅಕ್ಷರ ತಾಯಿ, ಅವಳನ್ನ 2ನೇ ಪುರುಷ ಅಂತ ಗುರುತಿಸ್ತಾರೆ. 1ನೇ ಪುರುಷ ಸಕಲ ಜೀವರಾಶಿ. ಎಲ್ಲಿಗೆ ತೂಗಿದ್ದಾರೆ ನೋಡಿ, ಸಕಲ ಜೀವರಾಶಿ ಒಂದು ತೂಕ, ಅಕ್ಷರ ಇನ್ನೊಂದು ಸಣ್ಣ ಒಬ್ಳೆ, ಅವಳೊಬ್ಳೆ. ಆದ್ರೆ ಇದು ಅದರಿಂದ ಮೀರಿ ಅಂದ್ರೆ ಜಾರಿ ಹೋಗಿದೆ, ಇದೇ ಎತ್ತರಕ್ಕೆ ಬಂದು ನಿಂತಿದೆ. ಆದ್ರೆ ಭಾರ ಅಂತ ತೆಗೆದುಕೊಂಡಾಗ ಕೆಳಗಿಳಿದಿದೆ, ಎತ್ತರ ಅಂತ ತೆಗೆದುಕೊಂಡಾಗ ಮೇಲೆ ಏರಿದೆ. ಅವ್ಯಕ್ತ ಅಂತ ಅನ್ನೋದು ಪುರುಷ ಅಂದ್ರೆ ಲಕ್ಷ್ಮೀ ತತ್ವ ಅನ್ನೋದು. ಅದು ಯಾಕೆ ಪುಂ ಶಬ್ದದಲ್ಲಿ ಹೇಳಿದ್ರು? ಸ್ತ್ರೀ ಶಬ್ದ ಹೇಳ್ಬೋದಲ್ಲ. ನೀವು ಎಲ್ಲಾ ಕಡೆ ಸ್ತ್ರೀ ಶಬ್ದಕ್ಕೆ ಸ್ತ್ರೀ ಶಬ್ದವೇ ಹಾಕ್ಬೇಕು, ಪುಂ ಶಬ್ದಕ್ಕೆ ಪುಂವೇ ಹಾಕ್ಬೇಕು, ಲಿಂಗ ಬದಲಾವಣೆ ಮಾಡಬಾರದು ಅಂತೆಲ್ಲ ಎಲ್ಲಾ ಕಡೆ ನೀವು ಈ ಗಡಿಬಿಡಿ ಮಾಡುವುದನ್ನ ತಪ್ಪಿಸ್ಲಿಕ್ಕೋಸ್ಕರ ತುಂಬಾ ಪ್ರಯತ್ನ ಪಡ್ತೀರಿ. ಇಲ್ಲಿ ಆಯ್ತಲ್ವ ಹೀಗೆ. ಅದಕ್ಕೆ ಹೇಳಿದ್ರು ಆಚಾರ್ಯರು, ಅದಕ್ಕೆ ಉತ್ತರ ಕೊಟ್ಟರು, ಪುಂವತ್ ಶಕ್ತಿಮತಿ ನಾರಿ ಪುಂಶಬ್ದೇ ನಾಭಿಧೀಯತೆ. ಒಂದು ಹೆಣ್ಣು ಗಂಡಿನಂತೆಯೇ ನಿಂತು ಚತುರ್ಮುಖ ಪಂಚಮುಖ ಸಹ ಷಣ್ಮುಖರನ್ನೆಲ್ಲರನ್ನೂ ಯಾರು ತನ್ನ ಕೈಯ ವಶದಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಕಾಪಿಡ ಬಲ್ಲಳೋ ತಾಯಿಯಾಗಿ, ಅಂತಹ ತಾಯಿಗೆ ಎಲ್ಲಾ ಉಳಿದ ಪುರುಷರನ್ನ ತನ್ನ ವಶದಲ್ಲಿ, ಪರಮಾತ್ಮ ಒಬ್ಬ ಬಿಟ್ಟು ಉಳಿದ ಎಲ್ಲ ಪುರುಷರನ್ನು ತನ್ನಲ್ಲಿ ಇಟ್ಟುಕೊಳ್ಳುವ ಒಂದು ತಾಕತ್ತಿರುವುದರಿಂದಾಗಿ ಅವಳು ಪುಂ ಶಬ್ದದಿಂದ ಅಭಿಮನ್ಯಳಾಗಿದ್ದಾಳೆ ಅನ್ನೋದನ್ನ ಹೇಳ್ತಾರೆ. ಇನ್ನು ಹೇಳಿದ್ರು 2 ವಿಷಯ ಹೇಳಿ ಆಯ್ತು. ಉತ್ತಮ ಪುರುಷಸ್ತು ಅನ್ಯ. ಈಗ ಪುರುಷ ಮತ್ತು ಕ್ಷರ ಮತ್ತು ಅಕ್ಷರ ಅಂತ ಇಬ್ಬರನ್ನೇ ಹೇಳಿದ್ರಿ. ಆಯ್ತು, ಇಷ್ಟೇನಾ ಅಂದ್ರೆ ಇಲ್ಲ, ಉತ್ತಮ ಪುರುಷಸ್ತು ಅನ್ಯ. ಈಗ ಹೇಳಿದ ಜಡ ಪ್ರಪಂಚ ಮತ್ತು ಚೇತನ ಪ್ರಪಂಚ ಲಕ್ಷ್ಮಿ ತತ್ವಗಳೇನಿದೆ, ಈ ಎಲ್ಲ ತತ್ವಗಳಿಗಿಂತ ಅನ್ಯ ಅಲ್ಲ. ಅದನ್ನೆಲ್ಲ ಹಾಗೆ ನಿಮ್ಗೆ ಇಷ್ಟ ಬಂದಾಗ ವ್ಯಾಖ್ಯಾನ ಅಲ್ಲ, ಲೋಕದಲ್ಲಿರುವ ಅನುಭವವನ್ನು ಇಟ್ಟುಕೊಂಡು ವ್ಯಾಖ್ಯಾನಕ್ಕೆ ಬೆಲೆ ಕೊಡಬೇಕು ಹೊರತು ಈ ಸಾಮಾನ್ಯ ವಿವರಣೆ ಅನ್ನೋದನ್ನ ಪುಸ್ತಕದಲ್ಲಿ ಇರ್ಬೇಕಾದ ಕೊಡ್ಬೇಕು. ಅವ್ರಿಗೊಂದು ಶಬ್ದ ಸಿಕ್ಕಿದ್ರೆ ಸಾಕು, ಅದನ್ನೇ ಇಟ್ಕೊಂಡು ಜೋತಾಡ್ತಾ ಇಡೀ ಶ್ಲೋಕಕ್ಕೆ ಇದೇ ಅರ್ಥ ಅಂತ ಹೇಳ್ತಾರೆ. ಅಲ್ಲಿ ಇನ್ನೂ ಬೇಕಾದಷ್ಟು ಅರ್ಥ ಇರುತ್ತೆ, ಎಲ್ಲೆಲ್ಲೋ ಹೋಗುತ್ತೆ. ಹಾಗಾಗದಂತೆ ನೋಡಿಕೊಳ್ಬೇಕಾದದ್ದು ಅದು ಒಂದು ಅಧ್ಯಯನದ ದೃಷ್ಟಿಯಿಂದ ಬಹಳ ಮುಖ್ಯ. ಹಾಗಾಗಿ ಪರಮಾತ್ಮ ಇತ್ಯುದಾಹೃತ, ಜೀವಾತ್ಮ, ಪ್ರಕೃತಿ ಮತ್ತು ಪರಮಾತ್ಮ, ಈ ಎರಡಕ್ಕಿಂತ ಮೀರಿ ಇದನ್ನೇ ಪರಮಾತ್ಮ ಅಂತ ಕರೀತಾರೆ. ಉತ್ತಮ ಪುರುಷಸ್ತು ಅನ್ಯ ಪರಮಾತ್ಮ ಇತಿ ಉದಾಹೃತ. ಈ ಹಿಂದೆ ಹೇಳಿದ ಕ್ಷರ ಮತ್ತು ಅಕ್ಷರ ಪುರುಷಗಿಂತ ಬೇರೆಯಾದ ಹೆಸರೇ ಇಲ್ಲ ಅದಕ್ಕೆ, ಅಗಾಧ ಅಂತ ಹೇಳುದು. ಇಲ್ಲಿ ಹೇಳುವಾಗ ಆ ಶಬ್ದವನ್ನ
ಅಕ್ಷರ ಪುರುಷ ಅಂದ್ರೆ ಚಿತ್ ಪ್ರಕೃತಿ ಆದ್ರಿಂದ ಅದನ್ನ ಹೇಳಲಿಕ್ಕೆ ಹೊರಟದ್ದು ಅಂತ ಹೀಗೆ ವಾದ ಮಾಡಬೇಕು. ಆದ್ರೆ ಅದೇ ಫ್ಯಾಕ್ಟ್. ನೀವೇನೋ ವಾದಕ್ಕೇನೋ ಇಲ್ಲ ನಮ್ಮ ಗುರುಗಳನ್ನ ಹೇಳಿದ್ದಲ್ಲ ಅಂತ ಹೇಳಿದ್ರು ಕೂಡ ತಕ್ಷಣ ಈ ಅನ್ವರ್ಥವಾದ ಶಬ್ದ ಏನಿದೆ ಅದೇ ಅಂದ್ರೆ ಅಕ್ಷರ ಪುರುಷ ಅಂದ್ರೆ ಲಕ್ಷ್ಮಿಯೇ. ಇದನ್ನ ಬೇರೆ ಯಾರಿಗೂ ಕೂಡ ಹೋಲಿಸಿ ಹೇಳಲಿಕ್ಕೆ ಆಗುದಿಲ್ಲ. ಅಂತಹ ಲಕ್ಷ್ಮಿಯನ್ನ ಮತ್ತೆ ಚರಪುರುಷರನ್ನ, ಕ್ಷರ ಮತ್ತು ಅಕ್ಷರ ಪುರುಷರನ್ನ ಹೊತ್ತು ನಿಂತವ ಪರಮಾತ್ಮ. ಪರಮಾತ್ಮ ಇತ್ಯುದಾಹೃತ ಯಾರು ಲೋಕತ್ರಯ ಮಾವಿಷ್ಯ ಬಿಭರ್ತಿ ಅವ್ಯಯಂ ಈಶ್ವರ. ಅವ್ಯಯಂ ಪರಮಾತ್ಮ ವ್ಯಯಿಸಲಾರದವನು. ಖಾಲಿ ಆಯ್ತು, ಗಾಡ್ ಇಸ್ ಡೆಡ್, ಇನ್ನು ದೇವ್ರು ಏನ್ ಕೆಲಸ ಮಾಡಲ್ಲ, ದೇವರಿಗೆ ಸಾಕಾಗಿದೆ, ವರ್ಷ ಆಗ್ಬಿಟ್ಟಿದೆ, ತಲೆ ಕೂದಲು ಬೆಳ್ಳಗಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ, ಇನ್ನು ಮುಂದೆ ಎಲ್ಲ ನಾವೇ ನಮ್ಮ ತಾಕತ್ತಿನ ಪ್ರಕಾರ ಜಗತ್ತನ್ನ ರೂಲ್ ಮಾಡ್ಬೇಕು. ಅದಕ್ಕೋಸ್ಕರನೇ ಈಗ ಇಷ್ಟೆಲ್ಲ ಅನರ್ಥಗಳಾಗ್ತಾ ಇರೋದು. ಯಾರನ್ನ ಕಂಡ್ರು ಆಗದೆ ಇರುವ ಹಾಗೆ ದಿಕ್ಕಾಪಾಲಾಗಿ ದಿಕ್ಪಾಲರೆಲ್ಲ ಮೈ ಮರೆತು ಬಿಟ್ಟಿದ್ದಾರೆ ತಮ್ಮ ಸ್ಥಾನ ಏನು ಅಂತ. ಈ ವಿಷಯದಲ್ಲಿ ಕೃಷ್ಣನ ಒಂದು ಭರವಸೆಯ ಮಾತಿನಂತೆ ಈ ಸಾಲನ್ನ ಇಲ್ಲಿ ಹೇಳಿದ್ದಾರೆ. ಯೋ ಲೋಕತ್ರಯಮಾವಿಷ್ಯ ಬಿಭರ್ತಿ ಅವ್ಯಯ ಈಶ್ವರ. ಮೂರು ಲೋಕಗಳನ್ನು ಆವರಿಸಿ ನಿಂತಹ ಪುರುಷನು ಅವ್ಯಯ ಬಿಭರ್ತಿ, ಈ ಜಗತ್ತನ್ನ ಕ್ಷರ ಮತ್ತು ಅಕ್ಷರವೆಂಬ ಎರಡು ಸಮಷ್ಟಿಯಾದ ಜಗತ್ತನ್ನು ಒಟ್ಟಿಗೆ ತನ್ನೊಳಗೆ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾನೆ. ಇದು ದೇವರ ತಾಕತ್ತು. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮಃ. ಯಾವ ಕಾರಣಕ್ಕೆ ಕ್ಷರವನ್ನ ದಾಟಿದ್ದೇನೆ, ಅಕ್ಷರವನ್ನ ದಾಟಿದ್ದೇನೆ, ಅತಃ ಅಸ್ಮಿ, ಆದ್ದರಿಂದಲೇನೆ ನಾನು ಪುರುಷೋತ್ತಮ. ಇದಂತೂ ಸ್ಪಷ್ಟ. ಪುರುಷೋತ್ತಮ, ಪುರುಷೇಶು ಉತ್ತಮ. ಅನೇಕ ಪುರುಷರಿಲ್ಲದೆ ಪುರುಷೋತ್ತಮ ಆಗುದು ಹೇಗೆ? ನೀವೆಲ್ಲ ಇಲ್ಲ, ಆದ್ರೆ ನಾನು ಫಸ್ಟ್. ನಿಮ್ಮನ್ನ ಯಾರನ್ನು ಸ್ಪರ್ಧೆಗೆ ಸೇರಿಸ್ಕೊಂಡಿಲ್ಲ, ಆದ್ರೆ ನಾನು ಒಂದು ಭಾಷಣ ಮಾಡಿ ನಾನು ಪರೀಕ್ಷೆಯಲ್ಲಿ ಫಸ್ಟ್ ಅಂತ ಹೇಳ್ಕೊಂಡ್ರೆ ಹೇಗಾಗತ್ತೆ? ದಡ್ಡತನ ಅಲ್ವಾ? ನಮ್ ದೇವರು ಕೂಡ ಸರ್ವಜ್ಞ ಅಂತ ಯಾರು ಅಂದ ಅಂತೆ. ದೇವ್ರು ಮಾತ್ರ ಇರುದು ಅವರಲ್ಲಿ, ಮತ್ತಾರು ಇಲ್ಲ. ಸರ್ವವೇ ಇಲ್ಲದೆ ಸರ್ವಜ್ಞ ಆಗುದು ಹೇಗೆ? ಸರ್ವಜ್ಞ ಅಂತ ದೇವರಿಗೆ ಹೇಳ್ಬೇಕಾದ್ರೆ ಈ ಸರ್ವವು ಇರ್ಬೇಕು. ಈ ಸರ್ವ ಇದ್ರೆ ಅರ್ಥೇಶು ಅಭಿಜ್ಞ ಸ್ವರಾಟ್. ಪ್ರತಿಯೊಂದು ವಸ್ತುವಿನ ಒಳಗೂ ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶ ಮಾಡಿ ಅದಕ್ಕೆ ಅಸ್ತಿತ್ವ ಕೊಟ್ಟು ಅದರದರ ತಾಕತ್ತನ್ನು ಲೋಕದಲ್ಲಿ ಅರ್ಥಕ್ರಿಯಾಕಾರಿಯಾಗಿ ಮಾಡಿ ಅವುಗಳಿಂದ ಲೋಕಕ್ಕೆ ಸಿಗಬೇಕಾದ ಸುಖವನ್ನು ಕೊಟ್ಟು ಅದು ಶಾಶ್ವತ ಅಲ್ಲ, ಅದಕ್ಕಿಂತ ಬೇರೆಯದೇ ಆದ ನಿನ್ನದೇ ಆದ ನಿನ್ನೊಳಗಿನ ಸತ್ಯ ಚೈತನ್ಯ ಸುಖ ಇದೆ, ಅದನ್ನು ಪಡೀಲಿಕ್ಕೋಸ್ಕರ ನನ್ನಡೆಗೆ ಬಾ ಅಂತ ದೇವರು ಕರೆಯುವಾಗ ಒಬ್ಬ ಸಾಧಕನಾದ ಜೀವ ಜಡವಾದ ಸುಖದಿಂದ ಸಿಗುವ ಸುಖದಲ್ಲಿ ಮಿತಿ ಇದೆ, ಅದೆಲ್ಲ ನನಗೆ ಬೇಕಾದ್ದು ಅಂತ ತಿಳಿದು ನನ್ನೊಳಗೆ ನನ್ನದೇ ಆದ ಸತ್ಯವನ್ನ ತಿಳಿಲಿಕ್ಕೆ ಬರ್ತೇನೆ ಅಂತಂದಾಗ ಅವನು ಸಾಧನೆ ಮಾಡಿ ಉತ್ತಮ ಗತಿಯನ್ನು ಹೊಂದಿದ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಭಗವಂತನ ಪ್ರಜ್ಞೆಯನ್ನ ಜಾಗೃತಗೊಳಿಸುವ ಮಾತಿದು. ಯೋ ಲೋಕತ್ರಯಮಾ ವಿಶ್ವ ಬಿಭರ್ತಿ ಅವ್ಯಯ ಈಶ್ವರ. ಉತ್ತಮ ಪುರುಷನಾದವನು ಅನ್ಯ, ಅವನನ್ನು ಪರಮಾತ್ಮ ಅಂತ ಕರೀತಾರೆ. ಅವನು ಮೂರು ಲೋಕಗಳನ್ನು ವ್ಯಾಪಿಸಿದ್ದಾನೆ. ವ್ಯಾಪಿಸಿದ್ದು ಹೇಗೆ ಅಂದ್ರೆ ಎರಡೂ ರೀತಿ. ಅವ್ಯಯನಾಗಿ ಬಿಭರ್ತಿ, ಹೊರಗಿನಿಂದ ಮತ್ತು ಒಳಗಿನಿಂದ. ನಾವು ಮನೆ ಒಳಗಿದ್ದು ಮನೆ ನಡೆಸ್ತೇವೆ ಅಂತ ಹೇಳ್ತೇವೆ, ಆದ್ರೆ ನಾವು ಮನೆಯಿಂದ ಹೊರಗೆ ಬಂದ್ರು ಮನೆ ಇರುತ್ತೆ. ಆದ್ರೆ ದೇವರು ಹಾಗೆ ಒಂದು ವೇಳೆ ಪ್ರಪಂಚದ ಹೊರಗೆ ಹೋಗಿ ಜಗತ್ತು ನಡೆಯುತ್ತೆ ಅಂತ ಬಿಟ್ರೆ ಜಗತ್ತು ಕೊಲ್ಯಾಪ್ಸ್. ಅದನ್ನಾಗಿ ದೇವರು ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳ ಹೊರ ಎರಡೂ ದಿಕ್ಕುಗಳನ್ನ ಹೊತ್ತು ನಿಂತದ್ರಿಂದಾಗಿ ಈ ಜಗತ್ತು ನಿಂತಿದೆ. ಆದ್ರಿಂದಾಗಿ ಅವನು ಅವ್ಯಯ. ಈ ಮನೆ ಬಿದ್ದೋದ್ರು ನಮ್ಗೆ ವಿಕಾರ ಆಗುತ್ತೆ, ಅಯ್ಯೋ ಮನೆ ಅಂದ್ರೆ ಬೇರೆಯವ್ರ ಮನೆ ಬಿದ್ರೆ ವಿಕಾರ ಆಗಲ್ಲ, ನಮ್ಮನೆ ಬಂದ್ರೆ ವಿಕಾರ ಆಗುತ್ತೆ. ಅಯ್ಯೋ ಛಾಯ ಎಷ್ಟು ಕಷ್ಟ ಬೆವರು ಸುರಿಸಿ ಇವನು ಒಂದಿಟ್ಟಿಗೆ ಇಟ್ಟಿಲ್ಲ, ಬಂದು ಸೂಪರ್ವೈಸರ್ ಮಾಡಿ ಅದು ಅಲ್ಲೇಡೋ ಇಲ್ಲೇಡೋ ಅಂತ ಹೇಳಿದ್ದಷ್ಟೇ. ಆದ್ರೂ ನಾನೇ ಕಟ್ಟಿಸಿದ ಮನೆ, ಯಾಕೆಂದ್ರೆ ಸ್ವಾತಂತ್ರ್ಯ ಇದೆ. ಆ ಮನೆ ಕಟ್ಟಿಸುವಾಗ ನಾನು ಬೆವರು ಹರಿಸಿದ ನೋಟನ್ನ ಅವನಿಗೆ ಕೊಟ್ಟಿದ್ದೇನೆ, ಆದ್ರಿಂದಾಗ ಆ ಮನೆ ಕಟ್ಟಿದ ಅಧಿಕಾರ ನನಗೆ ಬಂತು. ಆದ್ರೆ ಭಗವಂತ ಹಾಗಲ್ಲ, ಕಟ್ಟಿದ್ದು ಅವನೇ, ಇಟ್ಟಿದ್ದು ಅವನೇ, ಇಷ್ಟು ದಿವಸ ಅದನ್ನ ಉಳಿಲಿಕ್ಕೆ ಬಿಟ್ಟದ್ದು ಅವನೇ. ಆದ್ರಿಂದಾಗಿ ಅವನು ಅದರೊಳಗೆ ಇದ್ದಾಗ ಅದರ ವಿಕಾರ ಬರ್ಬೇಕಲ್ವಾ? ಅವ್ಯಯ, ಅವನಿಗೆ ವಿಕಾರ ಬರಲ್ಲ. ನಮ್ಗೆ ಈ ಶರೀರದಲ್ಲಿ ದೇಹಕ್ಕೆ ಏನಾದ್ರೂ ತೊಂದರೆ ಆದ್ರೆ ವಿಕಾರ ಆಗುತ್ತೆ, ತಡಿಲಿಕ್ಕಾಗಲ್ಲ, ನೋವಾಗತ್ತೆ, ಹಿಂಸೆ ಆಗುತ್ತೆ. ಯಾರೋ ಬೈದ್ರೆ ನಮ್ಗೆಲ್ಲದನ್ನ ಯಾಕೆ ಬೈತಾ ಇದ್ದಾನೆ ಇವನು ಅಂತ ಕೋಪ ಬರುತ್ತೆ. ಅಥವಾ ರೋಗ ಬಂದಾಗ ಹತಾಶೆಯಿಂದ ದೇಹವನ್ನೇ ಕಿತ್ತುಕೊಂಡು ಬಿಡೋಣ ಅಂತ ಅನ್ನಿಸುವಷ್ಟು ಡಿಪ್ರೆಷನ್ಗೆ ಹೋಗ್ತಾನೆ, ಬೇಡ ಅಂತ ಅನ್ಸ್ಬಿಡುತ್ತೆ ಈ ಶರೀರದ ಬಗ್ಗೆ. ಆದ್ರೆ ಭಗವಂತ ಯಾವತ್ತೂ ಕೂಡ ಈ ಶರೀರದ ಒಳಗೆ ಸೇರಿ
ಅಯ್ಯೋ ಈ ಶರೀರ ನನಗೆ ಬಾಧೆ ಆಯ್ತು ಅಂತ ಓಡಿ ಹೋದದ್ದಿಲ್ಲ, ಅಥವಾ ಈ ಶರೀರ ನನಗೆ ಉಪಯೋಗಕ್ಕಿಲ್ಲ ಅಂತ ತೆಗೆದು ನೆಲಕ್ಕೆ ಒಗೆದು ಗಾಜು ಪುಡಿ ಮಾಡಿದಾಗೆ ಪುಡಿ ಮಾಡಿ ಎತ್ತಿ ಎಸ್ತು ಹೋದದ್ದು ಇಲ್ಲ. ಅವ್ಯಯ, ಅವನು ಯಾವತ್ತೂ ವಿಕಾರಕ್ಕೊಳಗಾಗದವನು. ಅದು ಹೇಗೆ? ಈಶ್ವರ. ಯಾಕೆ ಅವನಿಗಂತ ಸಾಮರ್ಥ್ಯ? ನಮ್ಗೆ ಈ ಶರೀರದ ಮೇಲೆ ಒಡೆತನ ಇಲ್ಲ. ದುಃಖ ಬರಬಾರ್ದು, ಇಲ್ಲ ಇಲ್ಲ ನನ್ಗೆ ಏನಾದ್ರೂ ದುಃಖ ಬರಬಾರ್ದು, 10 ಸಲ ಹೇಳುವಾಗ್ಲೇ ದುಃಖ ಆಗುತ್ತೆ, ಹೇಳಿ ಹೇಳಿ ಸುಸ್ತಾಗಿ. ಆಗಲ್ಲ. ಅಂದ್ರೆ ಈಶ್ವರ ಅಲ್ಲ ನಾವು ಅವನು ಕೊಟ್ರೆ ವರ ಉಂಟು, ಈಶದ್ವರ. ಅವನೇ ಕೊಟ್ಟದ್ದೇನಾದ್ರೂ ನಮ್ಮ ಹತ್ರ ತಾಕತ್ತಿದ್ರೆ ಸ್ವಲ್ಪ ಹೊತ್ತು ಒಂದಿಷ್ಟು 4 ಜನಕ್ಕೆ ರಕ್ಷಣೆ ಕೊಡುವ ಅವನದ್ದೇ ಅನುಗ್ರಹದ ವರ ಇದೆ. ಅವನು ಈಶ್ವರ, ನಾವು ಈಶದ್ವರ. ಅದರಿಂದಾಗಿ ಭಗವಂತನನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಅನ್ನೋ ದೃಷ್ಟಿಯಿಂದ ಈ ಮಾತು ಬಂತು. ಅದಕ್ಕೆ ಇದನ್ನ ಸಾರ ಅಂತ ಹೇಳಿದ್ದು. ಇಡೀ ಶಾಸ್ತ್ರದ ಸಾರ ಯಾವುದು ಅಂದ್ರೆ ಭಗವಂತನನ್ನ ಸರ್ವಸ್ವ ಪುರುಷೋತ್ತಮ ಅಂತ ಹೇಳಿ, ಉಳಿದದ್ದೆಲ್ಲವೂ ಕ್ಷರ, ನಾಶವಾಗುವಂಥದ್ದು. ಅವನು ಅಕ್ಷರವಾದ್ರೂ ಕೂಡ ಅಕ್ಷರ ಅಂತ ಮಧ್ಯದಲ್ಲೊಬ್ಳಿದ್ದಾಳೆ. ಈ ಪ್ರಕೃತಿಯ ಮೇಲೆ ಅವಳಿಗೊಂದು ಚೂರು ಅಭಿಮಾನವನ್ನ ಕೊಡುವುದು ಅನ್ನುವ ರೀತಿಯ ಸೃಷ್ಟಿಯಲ್ಲಿ ಈ ಜಗತ್ತಿಗೆ ಅವಳು ಸೇರ್ಕೊಳ್ತಾಳೆ. ಆದ್ರೆ ಅದರಿಂದ ವಿಕಾರ ಇಲ್ಲ ಅವಳಿಗೆ. ಆದ್ರೆ ಇಲ್ಲದೆ ಇದ್ದ ಒಂದು ವಿಶೇಷ ಪರಾಧೀನಾವಾಪ್ತಿ ಅಂತ ಅನ್ನೋದೊಂದು ಬಂತ ಅವಳಿಗೆ. ಈ ತನಕ ಇಲ್ಲದೆ ಇರು, ಪ್ರಕೃತಿಯೇ ಇಲ್ಲದೆ ಇದ್ದಾಗ ಅದನ್ನ ನಡೆಸುವುದು ಅಂದ್ರೆ ಏನು? ಆದ್ರೆ ಪರಮಾತ್ಮನಿಗೆ ಹಾಗಲ್ಲ, ಅವ್ಯಕ್ತ ಸ್ವರೂಪದಲ್ಲಿಯೂ ಅವನ ವಶದಲ್ಲಿ ಇರುತ್ತೆ. ಆದ್ರಿಂದಾಗಿ ಅವನು ಸರ್ವಾತ್ಮನ ಈಶ್ವರ. ದೇವರಿಗೆ ಅದಕ್ಕೆ ಯಾವುದಕ್ಕೂ ಅವನನ್ನ ಅಭಿಮಾನಿ ಅಂತ ಹೇಳುವುದಿಲ್ಲ. ಅವನು ಒಡೆಯ ಬೇರೆ, ಅಭಿಮಾನಿ ಬೇರೆ. ಅಭಿಮಾನಿ ಅಂದ್ರೆ ಇದು ನನ್ನದು, ಇದಕ್ಕೆ ಏನಾದ್ರೂ ತೊಂದರೆ ಆದ್ರೆ ಇದನ್ನ ನಾನು ನೋಡ್ಕೊಳ್ಬೇಕು ಅನ್ನೋ ಒಂದು ಅಟ್ಯಾಚ್ಮೆಂಟ್ ಇದೆ. ಉಳಿದ ತತ್ವಾಭಿಮಾನಿಗಳ ದೇವತೆಗಳಿಗೆಲ್ಲ ಒಂದು ಅಟ್ಯಾಚ್ಮೆಂಟ್ ಇದೆ. ಅದರಿಂದ ಅವರು ದೇವರ ಕೆಲಸ ಮಾಡಿ ದೇವರಿಗೆ ಒಪ್ಪಿಸ್ತಾರೆ. ಆದ್ರೆ ಭಗವಂತ ಆ ಕೆಲಸ ಮಾಡಿ ಇನ್ಯಾರಿಗೂ ಒಪ್ಸುದು, ಅವನಿಗೋಸ್ಕರನೇ ಎಲ್ಲವೂ ಆಗುದು. ಅವನು ಯಾರಿಗೂ ಮತ್ತೆ ರಿಪೋರ್ಟ್ ಮಾಡ್ಬೇಕಾಗಿಲ್ಲ. ಆದ್ರಿಂದಾಗಿ ಅವನು ಪುರುಷೋತ್ತಮ. ನಾವೆಲ್ಲ ಪುರುಷೋತ್ತಮರಲ್ಲ, ನಾವು ಪುರುಷೋತ್ತಮ ಅಂತ ಹೆಸರಿಟ್ಕೊಳ್ಬೇಕಷ್ಟೇ, ಆಗುದ್ ಸಾಧ್ಯ ಇಲ್ಲ. ಆದ್ರಿಂದಾಗಿ ಭಗವಂತ ಪುರುಷೋತ್ತಮ, ನಾವು ಅನ್ಯ, ಅವನಿಗಿಂತ ಬೇರೆ ಎಲ್ಲಾ ರೀತಿಯಿಂದಲೂ. ಗುಣದಿಂದ ಬೇರೆ, ಕಾರ್ಯದಿಂದ ಬೇರೆ, ವಸ್ತುಸ್ಥಿತಿಯಿಂದ ಬೇರೆ, ಸಾಮರ್ಥ್ಯದಿಂದ ಬೇರೆ, ಕಾಲದಿಂದ ಬೇರೆ, ದೇಶದಿಂದ ಬೇರೆ. ಎಲ್ಲಿ ಯಾವ ಕಾಲಕ್ಕೆ ಹೋದ್ರೂ ಅವನನ್ನು ರೀಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನೇ, ನಾವು ನಾವೇ. ಯೂಯಂ ವಯಂ ವಯಂ. ನೀವೇನೇ ಹೇಳಿದ್ರು ನೀವು ನಾವು ಅದು ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಇದು ನಾನು ಹೇಳಿದ್ದಲ್ಲ ಅಂತಾನೆ ಮತ್ತೆ ದೇವರು. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮ. ನೋಡಿ ಆ ಸ್ಪಷ್ಟ ಎಷ್ಟು. ಕ್ಷರಂ ಅತೀತಃ, ಕ್ಷರವನ್ನ ಮೀರಿ ನಿಂತಿದ್ದೇನೆ. ಕ್ಷರವೇ ಇಲ್ಲ ಅಂದ್ರೆ ಮೀರಿ ನಿಲ್ಲುವುದು ಹೇಗೆ? ಯಸ್ಮಾತ್ ಕ್ಷರಂ ಅತೀತಃ ಅಕ್ಷರಾದಪಿ, ಅಕ್ಷರ ಪುರುಷಳಾದಂತಹ ಲಕ್ಷ್ಮಿಯನ್ನೂ ಕೂಡ ಅತೀತಃ ಮೀರಿ ಉತ್ತಮ, ನಾನು ಅದನ್ನ ಮೀರಿ ನಿಂತಿದ್ದೇನೆ. ಉತ್ತಮ, ಇದಕ್ಕಿನ್ನೇನೇ ನಾವು ಬೇರೆ ವ್ಯಾಖ್ಯಾನ ಮಾಡಿದ್ರು ಕೂಡ ಇಲ್ಲ, ಇದು ಹಾಗಲ್ಲ, ಇದು ಹೀಗೆ, ಇದು ಅನುವಾದ ಮಾಡಿದ್ದು, ಇದು ಅಲ್ಲಿದ್ದನ್ನ ಹೇಳಿದ್ದು, ಇಲ್ಲಿದ್ದನ್ನ ಹೇಳಿದ್ದು ಅಲ್ಲ. ಇದು ಸಾರ. ಅಥೋಸ್ಮಿ ಲೋಕೆ ವೇದೇಚ. ವೇದೇಚ ಇದು ಮತ್ತೆ ನಾವು ಎಚ್ಚರಿಸಿಕೊಳ್ಬೇಕಾದ ಮಾತು. ಲೋಕದಲ್ಲಿ ಮತ್ತು ವೇದದಲ್ಲಿ ಇದೇ ಅರ್ಥ. ವೇದಕ್ಕೆ ನಿಮ್ಗೆ ಬೇಕಾದ ಅರ್ಥ ಮಾಡುವುದಲ್ಲ, ನಾನು ಹೇಳಿದ ಅರ್ಥ ಮಾಡಬೇಕು. ವೇದೇಚ ಅಹಂ ಉತ್ತಮ, ವೇದೇಚ ಕ್ಷರಃ ಅನ್ಯಃ, ವೇದೇಚ ಅಕ್ಷರಾದಪಿ ಚ ಉತ್ತಮಃ. ವೇದದಲ್ಲಿ ನಾನು ಎಲ್ಲದಕ್ಕಿಂತ ಮಿಗಿಲು ಅನ್ನುವ ಮಾತನ್ನ ಹೇಳಿದ್ದಾರೆ. ಅದರಿಂದಾಗಿ ಲೋಕೆ ವೇದೇಚ ಪ್ರಥಿತಃ ಪುರುಷೋತ್ತಮ. ಈ ಕಾರಣಕ್ಕಾಗಿ ಪ್ರಥಿತ ಅಂದ್ರೆ ಚೆನ್ನಾಗಿ ಪ್ರಸಿದ್ಧಿ ಇದೆ ಲೋಕದಲ್ಲಿ. ಈ ವಿಷಯದಲ್ಲಿ ಸಾಮಾನ್ಯ ವ್ಯಕ್ತಿಗೂ ಅರ್ಥ ಆಗುವ ಸಂಗತಿ ಇದು. ಸರಿಯಾಗಿ ಶಾಸ್ತ್ರಜ್ಞಾನದಿಂದ ವಸ್ತುವನ್ನ ಅರ್ಥ ಮಾಡಿಕೊಂಡ್ರೆ ಅವನಿಗೆ ಅರ್ಥ ಆಗೋ. ಯೋ ಮಾಂ ಏವ, ಯಾರು ನನ್ನನ್ನ ಹೀಗೆ ಅಸಮ್ಮೂಢ, ಮೂರ್ಖನಾಗದೆ, ಪೆದ್ದನಾಗದೆ, ಸರಿಯಾಗಿ ತಿಳಿದು, ಮಾಂ ಪುರುಷೋತ್ತಮಂ ಜಾನಾತಿ, ನನ್ನನ್ನ ಪುರುಷೋತ್ತಮ ಅಂತ ಯಾರು ತಿಳ್ಕೊಳ್ತಾನೆ. ಹೇಗೆ? ಕ್ಷರಕ್ಕಿಂತ ಬೇರೆಯಾಗಿ, ಅಕ್ಷರಕ್ಕಿಂತ ಬೇರೆಯಾಗಿ, ಯಾರು ನನ್ನನ್ನ ಹೀಗೆ ತಿಳುವಳಿಕೆಯಿಂದ ಕೂಡಿದವನಾಗಿ ಸರಿಯಾದದ್ದನ್ನ ಮನಸ್ಸಿನಲ್ಲಿ ಧಾರಣೆ ಮಾಡ್ತಾನೋ ಸಹ ಸರ್ವವಿತ್, ಅವನು ಎಲ್ಲವನ್ನು ತಿಳಿದ ಹಾಗೆ. ಎಲ್ಲವನ್ನು ತಿಳಿದದ್ದರ ಫಲ ಏನು ಗೊತ್ತಾ? ಅದಕ್ಕೋಸ್ಕರ ಇದನ್ನ ಸಾರ ಹೇಳಿದ್ದು. ಈ ಜಗತ್ತಿನ ಎಷ್ಟೆಷ್ಟು ಶಾಸ್ತ್ರಗಳನ್ನ ಓದಿ, ಸಸ್ಯಶಾಸ್ತ್ರ ಓದಿ, ಪ್ರಾಣಿಶಾಸ್ತ್ರ ಓದಿ, ಖಗೋಳ ಶಾಸ್ತ್ರ ಓದಿ, ಭೂಗೋಳ ಶಾಸ್ತ್ರ ಓದಿ, ದೈಹಿಕ ಶಾಸ್ತ್ರ ಓದಿ, ದೈಶಿಕ ಶಾಸ್ತ್ರ ಓದಿ, ದೈವಿಕ ಶಾಸ್ತ್ರ ಓದಿ, ಎಲ್ಲಾ ಶಾಸ್ತ್ರಗಳನ್ನ ಓದಿ ಪರಮಾತ್ಮ ಎಲ್ಲದಕ್ಕಿಂತ ಮಿಗಿಲು ಅನ್ನುವ ತತ್ವಜ್ಞಾನ ಬಂದ್ರೆ ನಿಮಗೆ ಸರ್ವವಿತ್, ನೀವು ಎಲ್ಲವನ್ನ ಸರಿಯಾಗಿ ತಿಳಿದಿದ್ದೀರಿ ಅಂತ ಅರ್ಥ. ಇದೆಲ್ಲ ತಿಳಿದ ಮೇಲೂ ಕೂಡ ಇದೊಂದು ಸ್ವಲ್ಪ ಕಾಲ ಇರುತ್ತೆ, ಆಮೇಲೆ ಎಲ್ಲ ನಾನೇ, ಆಮೇಲೆಲ್ಲ ನಂದೇ,
ಅಂದ್ರೆ ನನ್ನ ವಶದಲ್ಲಿ ಇದೆಲ್ಲ ಬಂದು ಬಿಡುತ್ತೆ, ಒಂದು ಕಾಲಕ್ಕೆ ಅದಾಗತ್ತೆ, ಅದು ಒಂದು ರೀಚ್ ಆಗತ್ತೆ ಆ ಸ್ಥಾನವನ್ನ ಅಂತ ನಾವು ಕೇವಲ ಒಂದು ಭಾವುಕತೆಯ ನೆಲೆಯಲ್ಲಿ ಏನು ಅದಕ್ಕೆ ಮೂಲ ಸತ್ವ ಇಲ್ಲದೆ ಆ ಚಿಂತನೆ ಮಾಡಿದ್ರೆ ಅದರಿಂದ ಅನರ್ಥವೇ ಆಗತ್ತೆ ಹೊರತು ನಮಗೆ ಬದುಕಿನಲ್ಲಿ ಪ್ರಾಮಾಣಿಕವಾಗಿ ಎತ್ತರಕ್ಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬೋಡ ಪ್ರಥಿತಃ ಪುರುಷೋತ್ತಮಃ ಯೋ ಮಾಮೇವಂ ಅಸಮ್ಮೂಢಃ ಜಾನಾತಿ ಪುರುಷೋತ್ತಮಃ ಸ ಸರ್ವವಿದ್ ಭಜತಿ ಮಾಂ. ಸರ್ವಭಾವೇನ, ಎಲ್ಲಾ ರೀತಿಯಿಂದಲೂ ಕೂಡ, ಎಲ್ಲಾ ಬಗೆಯಿಂದಲೂ ಕೂಡ, ದೇಶದಿಂದಲೂ ಕಾಲದಿಂದಲೂ ಗುಣದಿಂದಲೂ ಅವನೇ ಎತ್ತರದ ವ್ಯಕ್ತಿ, ಅವನೇ ಉತ್ತಮ ವ್ಯಕ್ತಿ, ಅವನೇ ಪುರುಷೋತ್ತಮ, ಅವನೇ ಪರಮಾತ್ಮ, ಅವನೇ ಅವ್ಯಯ, ಅವನೇ ಈಶ್ವರ ಅಂತ ತಿಳಿದದ್ದಾದಾಗ ಅವನು ಸರಿಯಾಗಿ ನನ್ನನ್ನ ತಿಳಿದಿದ್ದಾನೆ ಅಂತ ಅರ್ಥ. ಇದು ಗುಹ್ಯತಮಂ ಶಾಸ್ತ್ರಂ, ಓಪನ್ ಸೀಕ್ರೆಟ್. ಆದ್ರೂ ಯಾರು ತಿಳ್ಕೊಳ್ಳಲ್ಲ. ಇದಕ್ಕೆ ವ್ಯಾಖ್ಯಾನ ಮಾಡಿ ಇದು ತಪ್ಪು ಹೇಳ್ತಾ ಇದೆ ಅಂತ ನಿರ್ಣಯ ಕೊಟ್ಟು ಬಿಡ್ತಾರೆ. ಏನ್ ಹೇಳ್ಬೇಕು? ಕೃಷ್ಣನ ಮಾತಿಗೆ ವ್ಯಾಖ್ಯಾನ ಮಾಡಿದ್ರೆ ನಾವಿನ್ನೇನ್ ಅದಕ್ಕೆ ಅರ್ಥ ಹೇಳ್ಬೇಕು? ಇದು ಗುಹ್ಯತಮಂ ಶಾಸ್ತ್ರಂ. ಯಾರು ಕೂಡ ಅಪರೂಪವಲ್ಲದ ಸಂಗತಿ ಆದ್ರೆ ಹೀಗೆ ಹೇಳುವುದಿಲ್ಲ. ಇದು ತುಂಬಾ ವಿಶೇಷವಾಗಿ ತಿಳ್ಕೊಳ್ಳೇಬೇಕಾದ ಸಂಗತಿ. ಆದ್ರೆ ಎಲ್ಲರ ತಲೆ ಮೇಲೆ ಹೋಗಿ ಹೊಡೆದು ಹೇಳ್ಬೇಡ. ಅವನಿಗೆ ತಿಳಿಬೇಕು ಅಂತ ಆಸೆ ಬಂದಾಗ ತಿಳ್ಕೊಳ್ತಾನ ಅವನು. ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯ ಅನಘ. ನೀನು ಯಾವಾಗ ಅನಘ ಆಗ್ತೀಯೋ, ಯಾವಾಗ ಲೋಪ ದೋಷಗಳಿಂದ ನೀನು ಮುಕ್ತನಾಗ್ತೀಯೋ, ಯಾವಾಗ ಆವೇಶ ಆಗ್ರಹಗಳಿಂದ ಆದೇಶಗಳಿಂದ ಈಚೆ ಬರ್ತೀಯೋ ಆವಾಗ ಇದು ಅರ್ಥ ಆಗುತ್ತೆ. ಯಾವಾಗ ನೀನು ವೇಷ ಆವೇಶಗಳಿಗೆ ಬಲಿಯಾಗ್ತಿ, ಇದು ನಿನಗೆ ವೇಷ ಹಾಕಿ ಕಳಿಸುತ್ತೆ. ಶಂಖಚಕ್ರ ಗದಾ ಪದ್ಮ ಕೊಟ್ಟು ನಾನು ಕೂಡ ನಿರಂಜನ ಪರಮಂ ಸಾಮ್ಯಮುಪೈತಿ ಅನ್ಕೊಂಡು ಹೋಗ್ತಾ ಇರ್ತೇನೆ. ಆದ್ರೆ ಕೃಷ್ಣ ಹೇಳಿದ ಇದಂ ಅನಘ, ಇದು ದೋಷ ಇಲ್ಲದವನಿಗೆ ತಲೆಗೆ ಹೋಗುವ ಸಂಗತಿ. ಏವಂ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಈ ರೀತಿಯಾಗಿ ಬುದ್ಧಿವಂತ ಕೃತಕೃತ್ಯನಾಗುವುದು ಸಾಧ್ಯವಾಗುತ್ತೆ. ಇದರಿಂದ ಅವನಿಗೆ ಯಾವುದನ್ನು ತಿಳಿಲೇಬೇಕೋ ಅದನ್ನ ತಿಳಿದ ಸೌಕರ್ಯ ಒದಗಿ ಬರುತ್ತೆ. ಕೃತ್ಯಂ ಕೃತಂ, ಕೃತ್ಯ ಅಂದ್ರೆ ಮಾಡ್ಲೇಬೇಕಾದ್ದು, ತಿಳಿಲೇಬೇಕಾದ್ದು. ತತ್ಕೃತಂ, ಅದು ತಿಳಿದದ್ದಾಯಿತು. ನಾವು ಕೃತಕೃತ್ಯರಾದೆವು ಅಂದ್ರೆ ಏನರ್ಥ? ನಾನೊಬ್ಬ ತಂದೆಯಾಗಿ ಇಂಥ ಜವಾಬ್ದಾರಿ ಮಾಡಬೇಕು ಅಂತ ನನಗೊಂದು ವಿಧಿ ಇತ್ತು, ಅದನ್ನ ಇವತ್ತು ಮಾಡದೆ, ಅಂದಾಗಿ ಕೃತಕೃತ್ಯನಾದೆ. ನಾನೊಬ್ಬ ವಿದ್ಯಾರ್ಥಿಯಾಗಿ ಇಂಥ ಗುರುಗಳಲ್ಲಿ ಇಂಥ ವಿದ್ಯೆಯನ್ನ ನಾನು ಪಡಿಬೇಕು ಅಂತಿದ್ದೆ, ಅದು ಪಡೆದೆ. ಇವತ್ತು ಅವರು ಆಶೀರ್ವಾದ ಮಾಡಿ ತಲೆ ಮೇಲೆ ಕೈ ಇಟ್ಟು ಕಳಿಸ್ತಾ ಇದ್ದಾರೆ. ಕೃತ್ಯಂ ಕೃತಂ, ನಾನು ಗುರುಗಳಿಂದ ಕಲಿಬೇಕಾದ ಸಂಗತಿಯನ್ನು ಇವತ್ತು ಕಲಿತಾ ಆಯ್ತು. ಒಂದು ಹಂತಕ್ಕೆ ಕಲ್ತು ಮುಗಿಯುವುದಂತಿಲ್ಲ, ಆದ್ರೆ ಒಂದು ಹಂತಕ್ಕೆ ನಾನು ತಿಳಿಬೇಕು ಅಂತ ಅನ್ಕೊಂಡು ಅವರಿಂದ ಪಡೆದೆ, ಈಗ ಕೃತಕೃತ್ಯನಾದೆ ಅನ್ನುವುದು ಆ ಶಬ್ದದ ಅರ್ಥ. ಅಂದ್ಮೇಲೆ ಇಲ್ಲೂ ಅವ್ರು ಹೇಳ್ತಾರೆ ಕೃತಕೃತ್ಯನಾಗುವುದು ಅಂದ್ರೆ ದೇವರನ್ನ ನನಕ್ಕಿಂತ ಎತ್ತರ ಪುರುಷೋತ್ತಮ ಅಂತ ತಿಳಿದ್ರೇನೆ ಕೃತಕೃತ್ಯ. ಅದು ಬಿಟ್ಟು ಇನ್ನೇನೇ ರೀತಿಯಿಂದ ದೇವರಿಗೆ 8 ಗುಣ. ಏನ್ ವಿಚಿತ್ರ ಅಂದ್ರೆ ಜೀವನಿಗೆ 14 ಗುಣ, ದೇವರಿಗೆ 8 ಗುಣ. ಇದು ಒಂದು ಪರಂಪರೆ ಇದೆ, ಒಂದು ಶಾಸ್ತ್ರ ಪರಂಪರೆ ಇದೆ. ಹೀಗೆ ಅವರು ಏನ್ ಹೇಳುದು ಅಂದ್ರೆ ಜೀವನಿಗೆ ಲೆಕ್ಕ ಇದೆ, ಇಷ್ಟಿಷ್ಟು ಗುಣಗಳು. ಅದು ದೇವರು ಎಲ್ಲಿದ್ದಾನೆ ಗೊತ್ತಾ? ಸಪ್ತ ದ್ರವ್ಯಗಳನ್ನ ಹೇಳಿ, ಆ ದ್ರವ್ಯಗಳಲ್ಲಿ 9 ದ್ರವ್ಯಗಳನ್ನ ಮಾತಾಡಿ, ಅದರ ಕೊನೆಯಲ್ಲಿ ಆತ್ಮ ಅಂತ ಹೇಳಿ, ಆತ್ಮದಲ್ಲಿ ಜೀವಾತ್ಮ ಪರಮಾತ್ಮ ಚೇತಿ ಅಂತ ದೇವರು ಎಲ್ಲೋ ಕೊನೆಯಲ್ಲಿದ್ದಾನೆ. ದೇವರಿಗೆ ಸ್ಥಾನವೇ ಇಲ್ಲ. ಆದ್ರೆ ತತ್ವವಿವೇಕದಲ್ಲಿ ಹೇಳುತ್ತೆ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. 2 ಪ್ರಧಾನ ವಸ್ತುಗಳು, ಒಂದು ಸ್ವತಂತ್ರ ವಸ್ತು, ಇನ್ನೊಂದು ಅಸ್ವತಂತ್ರ ವಸ್ತು. ಅಸ್ವತಂತ್ರೋ ಭಗವಾನ್ ವಿಷ್ಣು, ಸ್ವತಂತ್ರೋ ಭಗವಾನ್ ವಿಷ್ಣು, ಅಸ್ವತಂತ್ರೋ ದ್ವಿಧೇತರತ್. ಅದು ದೇವರನ್ನು ಬಿಟ್ಟು ಉಳಿದದ್ದೆಲ್ಲ ಅಸ್ವತಂತ್ರ. ಅದು ಯಾವುದು ಅಂದ್ರೆ ಭಾವೋ ದ್ವಿಧೇತರತ್. ಇಲ್ಲದ ಅಂದ್ರೆ ಕಾಣದೇ ಇರುವಂತಹ ವಸ್ತು ಮತ್ತು ಕಾಣುವ ವಸ್ತು 2 ತರ ಇದೆ. ಅದನ್ನ ಮತ್ತೆ ವಿಭಾಗ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ದೇವರಿಗಿಂತ ಹೊರತಾದ ಎಲ್ಲ ಸಂಗತಿಗಳು ಕೂಡ ಅಸ್ವತಂತ್ರ. ಈಗ ದೇವರಿಗಿಂತ ಹೊರತಾದ ಇನ್ನೊಂದು ವಸ್ತು ಇದ್ರೆ ಅಲ್ವಾ ಅಸ್ವತಂತ್ರ ಅಂತ ಹೇಳಲಿಕ್ಕೆ ಸಾಧ್ಯ. ಇದು ಯಾರು? ಆಚಾರ್ಯ ಪುರುಷರು ಹೇಳಿದ್ದಲ್ಲ, ಇದು ಸ್ವತಃ ವೇದವ್ಯಾಸರೇ ತತ್ವ ವಿವೇಕ ಅನ್ನುವ ಗ್ರಂಥದಲ್ಲಿ ಹೇಳಿದ ಮಾತು. ತತ್ವ ಸಂಖ್ಯಾನದಲ್ಲೂ ಇದೆ, ತತ್ವ ವಿವೇಕದಲ್ಲೂ ಇದೆ. ಅದರಿಂದಾಗಿ ಈ ರೀತಿ ಇಡೀ ಜಗತ್ತಿನ ಪದಾರ್ಥ ವಿಭಾಗ ಮಾಡುವಾಗ
ಎಲ್ಲೋ ಮೂಲೆಗೆ ತಗೊಂಡೋಗಿ ಇಟ್ಟು ದೇವರನ್ನ, ಆಮೇಲೆ ದೇವರು ಕೂಡ ಒಬ್ಬ ಇದ್ದಾನೆ ಪಾಪ ಅವನಿಗೆ ಬೇಜಾರಾಗಬಾರ್ದು ಅಂತ ಇನ್ನು ಯೋಗಶಾಸ್ತ್ರದಲ್ಲಿ ಈಶ್ವರ ಪರಿಣಿಧಾನ ದ್ವಾ, ದೇವರ ಚಿಂತನೆಯಿಂದಲೂ ಕೂಡ ಧ್ಯಾನ ಮಾಡಬಹುದು. ಧ್ಯಾನ ಅಂದ್ರೇನೆ ದೇವ್ರ ಚಿಂತನೆ. ಯೋಗಶಾಸ್ತ್ರದಲ್ಲಿ ಹೇಗೆ ಅಂದ್ರೆ ಧ್ಯಾನಕ್ಕೆ ದೇವರು ಏನು ಬೇಕೇ ಬೇಕು ಅಂತಿಲ್ಲ. ಹಾಗೆ ಹಠಯೋಗದಿಂದ ಅವನು ದೇಹವನ್ನ ತ್ಯಾಗ ಮಾಡಿ ಉತ್ತಮ ಗತಿಯನ್ನು ಹೊಂದಬಹುದು ಅಂತ ಅನ್ನೋ ಒಂದು ವಾದ. ಅದು ಉದ್ದೇಶಪೂರ್ವಕನೋ ಅನುದ್ದೇಶಿತವೋ ಅದನ್ನ ನಾನು ಹೇಳ್ತಿಲ್ಲ, ಆದ್ರೆ ಆ ವಿಷಯ ತಪ್ಪು. ಆ ವಿಷಯವನ್ನ ಪ್ರತಿಷ್ಠೆ ಮಾಡುವಾಗ ಅದರಿಂದ ಆಗುವ ಅನಾಹುತ ಏನು ಅಂತ ಗೊತ್ತಿದ್ರೆ ಅದನ್ನ ತಪ್ಪು ಅಂತ ಹೇಳ್ಬೇಕಷ್ಟೆ. ಆ ಮತ ಪ್ರವರ್ತನೆ ಮಾಡಿದವ್ರ ಮೇಲೆ ಕೋಪ ಅಲ್ಲ, ಅಥವಾ ಆ ಪ್ರವರ್ತನೆ ಮಾಡಿದವರಿಗೆ ಧಿಕ್ಕಾರ ಹಾಕುದಾಗ್ಲಿ ದ್ವೇಷ ಸಾಧಿಸುವುದಾಗ್ಲಿ ಅಲ್ಲ. ಹೀಗ್ ತಿಳಿದ್ರೆ ಅದು ತಪ್ಪು ವಿಷಯ, ಶಾಸ್ತ್ರೀಯವಾಗಿ ತಪ್ಪು. ಯಾರೇ ವಿಷಯ ಹೇಳಿದ್ರು, ಎಂತ ದೊಡ್ಡವರೇ ಹೇಳಿದ್ರು ಕೂಡ ಅನುಭವಕ್ಕೆ ವಿರುದ್ಧವಾದದ್ದು ಮತ್ತು ಶಾಸ್ತ್ರಕ್ಕೆ ವಿರುದ್ಧವಾದದ್ದಾದ್ರೆ ಅದನ್ನ ನಾವು ಇದು ತಪ್ಪು ಅಂತ ಹೇಳ್ತೇವೆ ಹೊರತು ನೀವು ಒಪ್ಪಬೇಡಿ, ನಾಳೆಯಿಂದ ಇದನ್ನೇ ಒಪ್ಪಿ ಅಂತ ನಿಮ್ ತಲೆ ಮೇಲೆ ಅದನ್ನ ಕತ್ತಿ ಹಿಡಿದು ತೂಗುಗತ್ತಿ ಇಟ್ಟು ನೀವು ಅಲ್ಲಾಡಿದ್ರೆ ತಲೆ ಮೇಲೆ ಬಿದ್ದು ಹೋಗುತ್ತೆ ಅಂತ ಹೇಳ್ತಿಲ್ಲ. ಆದ್ರೆ ಕೃಷ್ಣನ ಮಾತು ಇಷ್ಟು ಸ್ಪಷ್ಟ. ಎಷ್ಟೆಷ್ಟು ತರದ ರೀತಿಯಲ್ಲಿ ದೇವರ ಚಿಂತನೆಗಳು ನಡೆದಿದೆ ಈ ಜಗತ್ತಿನಲ್ಲಿ. ಕೆಲವೊಂದ್ಸರ್ತಿ ಕೆಲವು ಹೊಂದ್ಕೊಳ್ಳುತ್ತೆ. ಈಗ ಒಂದ್ ತಪ್ಪು ಹೇಳಿದ್ದಾರೆ ಅಂದ್ರೆ ಅವ್ರು ಹೇಳಿದ್ದೆಲ್ಲ ತಪ್ಪು ಅಂತ ಅರ್ಥ ಅಲ್ಲ. ನಮ್ಗೆ ಇದೊಂದು ಎಚ್ಚರ ಇರ್ಬೇಕು ಯಾವಾಗ್ಲೂ. ಯಾವುದೋ ಒಂದು ಮತದಲ್ಲಿ ಒಂದು ವಿಷಯವನ್ನ ತಪ್ಪಾಗಿ ಹೇಳಿದ್ರು ಅಂತ ಇಟ್ಕೊಳ್ಳಿ, ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ಆ ಒಂದು ತಪ್ಪು ಹಿಡ್ಕೊಂಡು ಇಡೀ ಮತವನ್ನೇ ನಿರಾಕರಣೆ ಮಾಡುದು, ಅಕ್ಷರ ಹಿಡಿದು ಖಂಡನೆ ಮಾಡ್ತೇನೆ. ವೇದವ್ಯಾಸರೇ ಹಾಗೆ ಹೇಳಿಲ್ಲ. ಮಧ್ವಾಚಾರ್ಯರು ಕೂಡ ಎಲ್ಲೂ ಕೂಡ ತಾವು ಗ್ರಂಥವನ್ನ ಪ್ರತಿಪಾದನೆ ಮಾಡುವಾಗ ಉಳಿದ ಆಚಾರ್ಯರು ತೆಗೆದುಕೊಂಡ ಪ್ರತಿ ಒಂದು ವಾಕ್ಯಗಳನ್ನು ಪ್ರತೀಕ ತೆಗೆದುಕೊಂಡು ಖಂಡನೆ ಮಾಡ್ಲೇ ಇಲ್ಲ. ಅವ್ರು ಹೇಳಿದ್ರಲ್ಲಿ ಸರಿ ಇದ್ರೆ ಅದಕ್ಕೆ ಮಾತೇ ಆಡಿಲ್ಲ, ಸುಮ್ಮನೆ ಬಿಟ್ಟು ಹೋಗಿದ್ದಾರೆ. ಹೇಳಿದ್ರಲ್ಲಿ ತಪ್ಪಿದ್ರೆ ಇದು ಶಾಸ್ತ್ರೀಯವಾಗಿ ವೇದಕ್ಕೆ ವಿರುದ್ಧ. ನೋಡಿ, ವೇದದಲ್ಲಿ ಹೀಗಿದೆ, ಪುರಾಣದಲ್ಲಿ ಹೀಗಿದೆ, ತಂತ್ರಗ್ರಂಥಗಳಲ್ಲಿ ಹೀಗಿದೆ, ಪಂಚರಾತ್ರದಲ್ಲಿ ಹೀಗಿದೆ. ಇದರ ಮೇಲೆ ನಿಮ್ಮ ನಿರ್ಧಾರ ಅದೇ ಆದ್ರೆ ಬಿಡಿ. ವಿಮರ್ಶಯಿತ ದಶೇಷೇಣ ಯಥೇಚ್ಛಸಿ ತಥಾ ಕುರುತಾನೆ, ಕೃಷ್ಣನದ್ದೇ ಮಾತು. ವಿಮರ್ಶೆ ಮಾಡು, ಆಗ್ಲೂ ನಿನಗದು ಸರಿ ಅನ್ಸಿದ್ರೆ ಮುಂದೆ ಹೋಗು, ನೋ ಪ್ರಾಬ್ಲಮ್. ಆದ್ರೆ ವಿಚಾರವೇ ಮಾಡದೆ ನಾನು ಈ ಗ್ರಂಥದಲ್ಲಿ ಓದಿ ಈ ಪರಂಪರೆಯಲ್ಲಿ ಹುಟ್ಟಿ ಬಂದಿದ್ದೆ ಅನ್ನೋದಕ್ಕೆ ಈ ಗ್ರಂಥಗಳೆಲ್ಲ ಸರಿ ಅಂತ ವಾದ ಮಾಡೋದಕ್ಕೆ ಯಾವುದೇ ಕಾರಣ ಇಲ್ಲ. ಕೆಲವರಿಗೆ ಏನು ಅಂದ್ರೆ ನಾವು ಇಲ್ಲಿದ್ದೇವೆ ಆದ್ರಿಂದ ಈ ಗ್ರಂಥ ಸರಿ, ಈ ಮತ ಸರಿ, ಈ ಅಭಿಪ್ರಾಯ ಸರಿ. ನಮ್ಮಲ್ಲಿ ಮುಂದೆ ಹಿಂದೆ ಯೋಚನೆ ಮಾಡ್ಲಿಕ್ಕೆ ಅವ್ರು ಹೇಳಿದ್ದಾರೆ ಅಂದ್ರೆ ಮುಗಿದೋಯ್ತು. ಹೌದು, ಯಾವಾಗ ಅವ್ರು ಹೇಳಿದ್ದಾರೆ ಮುಗಿದೋಯ್ತು. ಅವ್ರು ಹೇಳಿದ್ರಲ್ಲಿ ವಿಮರ್ಶೆ ಮಾಡಿ ನಮ್ಗೆ ತಪ್ಪು ಸಿಕ್ಕಿಲ್ಲ ಅಂತ ಅಂದ್ಮೇಲೆ ಅದು ಸರಿ. ಅಲ್ಲಿ ತನಕ ಅವರು ವಿಮರ್ಶೆ ಮಾಡಬೇಕು. ಸ್ವತಃ ಮಧ್ವಾಚಾರ್ಯ ಏನ್ ಹೇಳಿದ್ರು, ನನ್ನ ಮಾತು ಕೂಡ ಒಪ್ಪಬೇಡ, ನಾನು ಹೇಳಿದ್ದೇನೆ ಅಂತ ಒಪ್ಪಬೇಡ. ಶಾಸ್ತ್ರಾರ್ಥಯುಕ್ತ ಅನುಭವಾತ್ಮಕಮ್ಮಾನಂ ಪ್ರಮಾಣಂತ ಉತ್ತಮಂ ಮತಂ. ಶಾಸ್ತ್ರದಲ್ಲಿ ಹೇಳಿದ ಮಾತು ಮತ್ತು ಅನುಭವಕ್ಕೆ ಬಂದ ಮಾತಾದ್ರೆ ಮಾತ್ರ ನೀವು ಅದನ್ನು ಸ್ವೀಕಾರ ಮಾಡುದು. ಯಾರು ಹೇಳಿದ್ದಾರೆ ಹೀಗೆ? ಎಲ್ರು ಕತ್ತಿ ಹಿಡಿದು ನಾನು ಹೇಳಿದ್ದನ್ನು ಒಪ್ಕೊಳ್ಳಿ ತಲೆ ಕತ್ತರಿಸ್ತೇನೆ ಅಂತ ಹೇಳೋರೆ ಬಹಳ ಜನ. ಸಿಟ್ಟು ಬರುತ್ತೆ. ನೀವು ಹೇಳಿದ್ದೇನು ಹಾಗೆ ಖಂಡನೆ ಮಾಡುದು ಅಂದ್ರೆ ಏನು? ಅಲ್ಲ, ಖಂಡನೆ ಮಾಡುದು ಅಂದ್ರೆ ಏನು ಅಂದ್ರೆ ಏನು? ತಪ್ಪಿದ್ದಾಗ ತಪ್ಪು ಅಂತ ಹೇಳ್ತಾ ಇದೀವಿ ಅಷ್ಟೇ. ಆದ್ರೆ ಅದು ಆಗ್ರಹ ಆಗಿರಬಾರ್ದು, ಆಕ್ರೋಶ ಆಗಬಾರ್ದು, ಆವೇಶಕ್ಕೊಳಗಾಗಬಾರ್ದು, ವೇಷ ತೊಟ್ಟು ನಡಿಬಾರ್ದು. ಸತ್ಯ ಆಯ್ತು, ಸುಳ್ಳು ಬಿಟ್ಟೆ. ಸುಳ್ಳು ನಮ್ಮಲ್ಲಿ ಇಲ್ಲವಯ್ಯ. ನಮ್ಮ ಮನೆ ದೇವ್ರು ಸುಳ್ಳೆ? ನಮ್ಮದ್ರಲ್ಲಿ ಯಾವ್ದು ಸುಳ್ಳಿಲ್ಲ. ಯಾಕೆಂದ್ರೆ ನಮ್ಮ ಮನೆ ದೇವರೇ ಸತ್ಯ ಅಂದ್ಮೇಲೆ ಯಾವ್ದು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯನಾದವನ ಕ್ರಿಯೆ ಎಲ್ಲವೂ ಸತ್ಯ ಅಂತ ಅಷ್ಟೇ. ಅದರ ಸತ್ಯಂ ಪರಂ ಧೀಮಹಿ 15ನೇ ಅಧ್ಯಾಯ ನೀವು ಎಷ್ಟು ಸಲ ಓದಿದ್ರು ಅದು ಮತ್ತೆ ಮತ್ತೆ ಹೊಸ ರೀತಿಯಲ್ಲಿ ಹೊಳಹುಗಳನ್ನ ಕೊಡುವಂತಹ ಅಧ್ಯಾಯ. ಹಾಗಾಗಿ ಅದನ್ನು ಓದಿ ಮುಗೀತು ಅಂತ ನಾವು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಗೆ 15ನೆಯ ಅಧ್ಯಾಯ ಮುಕ್ತಾಯ ಆಯ್ತು ಅಂತ ನಿಲ್ಸೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.